ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಆ್ಯಕ್ಚುಲಿ ನಮ್ಮ ಹಿಂದಿನ ವಿಡಿಯೋದಲ್ಲಿ ದ್ವಿತೀಯ BCom ಅವರ ಕನ್ನಡ ಭಾಷಿಕದಲ್ಲಿ ಬರುವಂತಹ ಬ್ಲಾಕ್ 3ನ ವ್ಯಾವಹಾರಿಕ ಕನ್ನಡದ ಕುರಿತು ನೋಡ್ತಾ ಇದ್ವಿ. ಈಗಾಗಲೇ ನಾವು ಮೊದಲ ಘಟಕವನ್ನು ಕಂಪ್ಲೀಟಾಗಿ ಮುಗಿಸಿದ್ವಿ. ಈಗ ಎರಡನೇ ಘಟಕ ಅಂದರೆ ಘಟಕ 10 ನೋಡೋದಾದರೆ ಇಲ್ಲಿ ನಿಮಗೆ ವಾಣಿಜ್ಯ ಪತ್ರದ ವಿಧಗಳು ಯಾವುದೆಲ್ಲ ಬರುತ್ತೆ ಆ ಒಂದು ಪತ್ರದ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದು ವಿಚಾರಣಾ ಪತ್ರ, ಎರಡನೇದು ಅನುಗತ ಪತ್ರ, ಮೂರನೇದು ಆದೇಶ ಪತ್ರ, ನಾಲ್ಕನೇದು ಪರಿಚಯ ಮತ್ತು ಪರಾಮರ್ಶನ ಪತ್ರ ಅಂತ 4 ಪತ್ರಗಳಲ್ಲಿ ನಾವೀಗ ಮೊದಲ ಪತ್ರಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲ ಪತ್ರ ಯಾವುದು? ವಿಚಾರಣಾ ಪತ್ರ ಬಗ್ಗೆ ತಿಳಿತಾ ಹೋಗೋಣ. ವಿಚಾರಣಾ ಪತ್ರ ಇದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಒಂದು ಮುಖ್ಯವಾದಂತಹ ಒಂದು ಟಾಪಿಕ್ ಆಗಿರುತ್ತೆ. ಹಳೆ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಈ ಒಂದು ಟಾಪಿಕ್ನ ಕುರಿತಾಗಿ ನಿಮಗೆ ಪ್ರಶ್ನೆಯನ್ನು ಕೇಳಿದರು. ವಿಚಾರಣಾ ಪತ್ರ ಎಂದರೇನು, ಮಾದರಿ ವಿಚಾರಣಾ ಪತ್ರವನ್ನು ರಚಿಸಿ ಅಂತ ಹೇಳಿ ಕೂಡ ಕೇಳಿದರು, ಅಥವಾ ವಿಚಾರಣಾ ಪತ್ರದ ಅಂಗಗಳನ್ನು ತಿಳಿಸಿ ಅಂತ ಕೂಡ ಕೇಳ್ಬೋದು. ನಾನು ಈಗಾಗಲೇ ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ, ಯಾವುದೇ ಒಂದು ಪತ್ರವನ್ನು ಅಂದರೆ ವಾಣಿಜ್ಯ ಪತ್ರವನ್ನು ನೀವು ತೆಗೆದುಕೊಂಡ್ರೆ ಎಲ್ಲ ಪತ್ರಗಳಿಗೂ ಅಂಗಗಳು ಅಂತ ಹೇಳಿ ಬಂದಾಗ ಅದೆಲ್ಲದೂ ಕೂಡ ಸೇಮ್ ಆಗಿರುತ್ತೆ. ಆದರೆ ಅದರ ಒಳಗಡೆ ನಾವು ಬಾಡಿ ಆಫ್ ದ ಪಾರ್ಟ್ ಏನು ಬರಿತೀವಲ್ವ, ವಿಷಯವನ್ನು ಏನು ಬರಿತೀವಿ ಅದು ಮಾತ್ರ ಅಲ್ಲಿ ಚೇಂಜ್ ಆಗುತ್ತೆ. ಹಾಗಾಗಿ ವಾಣಿಜ್ಯ ಪತ್ರದ ಅಂಗಗಳು ಅದೇ ಅಂಗಗಳನ್ನು ನೀವು ಯಾವುದೇ ಒಂದು ಪತ್ರದ ಅಂಗಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದರೆ ನೀವು ಅದನ್ನೇ ಬರೀಬೇಕು ಅಂತ ಹೇಳಿ ಕೂಡ ನಾನು ಆ ಒಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾವು ವಿಚಾರಣಾ ಪತ್ರ ಅಂತಂದರೆ ಏನು, ಅಥವಾ ಎನ್ಕ್ವೈರಿ ಲೆಟರ್ ಅಂತಂದರೆ ಏನು ಅಂತ ಹೇಳಿ ನೋಡೋದಾದರೆ, ವಾಣಿಜ್ಯ ಪತ್ರದಲ್ಲಿ ಮೊದಲನೆಯ ಹೆಜ್ಜೆಗಳಾಗಿ ಬರುವಂಥವುಗಳೆಂದರೆ ವಿಚಾರಣಾ ಪತ್ರಗಳು. ನಾವು ವಾಣಿಜ್ಯ ಅಥವಾ ವ್ಯವಹಾರದ ದೃಷ್ಟಿಯಿಂದ ನೋಡೋದಾದರೆ ನಾವಿಲ್ಲಿ ಪತ್ರಗಳನ್ನು ತೆಗೆದುಕೊಂಡ್ರೆ ನಾವು ಫಸ್ಟ್ ಏನು ಮಾಡ್ತೀವಿ, ಯಾವುದೇ ಒಂದು ಪ್ರಾಡಕ್ಟನ್ನು ತಗೋಬೇಕು ಅಂತಂದರೆ ನಾವು ವಿಚಾರಣೆಗಳನ್ನು ಮಾಡಬೇಕಾಗತ್ತೆ. ನಾವು ಅಂಗಡಿಗೆ ಹೋಗಿ ಏನಾದರೂ ಒಂದು ವಸ್ತು ತಗೋಬೇಕು ಅಂದ್ರೂ ಕೂಡ ಫಸ್ಟ್ ನಾವು ಅದರ ಬಗ್ಗೆ ವಿಚಾರಣೆಯನ್ನು ಮಾಡ್ತೀವಿ. ನಿಮ್ಮ ಹತ್ರ ಇಂಥ ಒಂದು ಪ್ರಾಡಕ್ಟ್ ಇದೆಯಾ, ಇದಕ್ಕೆ ಪ್ರೈಸ್ ಎಷ್ಟಾಗತ್ತೆ, ಎಷ್ಟು ಡಿಸ್ಕೌಂಟ್ ಇದೆ, ಈ ರೀತಿ ಎಲ್ಲ ನಾವು ಏನೇ ಒಂದು ಪ್ರಾಡಕ್ಟನ್ನು ತಗೋಬೇಕಾದ್ರೂ ಸಣ್ಣದಾಗಲಿ ಅಥವಾ ದೊಡ್ಡದಾಗಲಿ ನಾವು ವಿಚಾರಣೆಯನ್ನು ಮಾಡ್ತೀವಲ್ವ. ಹಾಗೆಯೇ ಇಲ್ಲೂ ಸಹ ವಿಚಾರಣಾ ಪತ್ರವನ್ನು ನಾವು ಏನಕ್ಕೆ ಬರಿತೀವಿ ಅಂದರೆ, ಯಾವುದೇ ಒಂದು ಪ್ರಾಡಕ್ಟ್ನ ವಿಷಯವಾಗಿ ನಾವು ತಿಳುವಳಿಕೆಯನ್ನು ಹೊಂದೋದಕ್ಕಾಗಿರ್ಬೋದು, ಆ ಒಂದು ಪ್ರಾಡಕ್ಟ್ ಅಥವಾ ಸರಕಿನ ಬಗ್ಗೆ ನಮಗೆ ಏನಾದರೂ ವಿಚಾರಗಳನ್ನು ತಿಳ್ಕೋಬೇಕು ಅಂತ ಇದ್ದರೆ ಅದನ್ನು ಪ್ರತಿಯೊಂದು ವಿಷಯಕ್ಕೂ ನಾವು ಕೆಲವೊಂದೊಂದು ಸತಿ ಡೈರೆಕ್ಟಾಗಿ ಹೋಗಿ ವಿಚಾರಣೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಏನು ಮಾಡ್ತೀವಿ, ಈ ರೀತಿ ಪತ್ರಗಳನ್ನು ಬರಿತೀವಿ. ಈ ಒಂದು ಪತ್ರಗಳಿಗೆ ನಾವು ವಿಚಾರಣಾ ಪತ್ರ ಅಂತ ಹೇಳಿ ಕರಿಬಹುದಾಗಿರುತ್ತೆ. ಗ್ರಾಹಕನು ಮಾರಾಟ ಸಂಸ್ಥೆಯಿಂದ ಅಗತ್ಯವಾದ ವಿವರಗಳನ್ನು ಪಡೆಯುವ ಉದ್ದೇಶದಿಂದಲೇ ಏನಾದರೊಂದು ಕೆಲಸವಾಗಬೇಕೆಂದು ಕೋರಿ ಬರೆಯುವ ಪತ್ರಗಳೇ ವಿಚಾರಣಾ ಪತ್ರಗಳು. ಗ್ರಾಹಕನು ಅಂದರೆ ಯಾರು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು ಅಂತ ಇರ್ತಾನೆ ಅಂಥವನು ಮಾರಾಟ ಸಂಸ್ಥೆಯಿಂದ, ಯಾವುದೇ ಒಂದು ಮಾರಾಟ ಸಂಸ್ಥೆಯಿಂದ ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ವಸ್ತುವಿನ ವಿವರವನ್ನು ಪಡೆಯುವಂತಹ ಉದ್ದೇಶದಿಂದಲೇ ಅಥವಾ ಏನಾದರೊಂದು ಕೆಲಸವಾಗಬೇಕು ಎಂದು ಕೋರಿ ಬರೆಯುವ ಪತ್ರಗಳೇ ವಿಚಾರಣಾ ಪತ್ರಗಳಾಗಿರುತ್ತೆ. ಇಲ್ಲಿ ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಯಾವುದೇ ಒಂದು ಪ್ರಾಡಕ್ಟಿನ ಅಥವಾ ಯಾವುದೇ ಒಂದು ಸರಕಿನ ವಿಷಯವನ್ನು ತಿಳಿಯೋದಕ್ಕೋಸ್ಕರ ಅಥವಾ ಅದರ ಬಗ್ಗೆ ನಮಗೆ ಬೇರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅದನ್ನು ತಿಳಿಯೋದಕ್ಕೋಸ್ಕರ ಬರೆಯುವಂತಹ ಪತ್ರವನ್ನು ಏನಂತ ಹೇಳ್ತೀವಿ, ವಿಚಾರಣಾ ಪತ್ರ ಅಂತ ಹೇಳಿ ಕರಿತೀವಿ. ಇವು ವ್ಯವಹಾರದ ಪೆಟ್ಟಿಗೆಯನ್ನು ತೆಗೆಯುವ ಕೀಲಿ ಕೈಯಾಗಿ ಕೆಲಸವನ್ನು ನಿರ್ವಹಿಸುತ್ತವೆ. ಇದನ್ನು ನಾವು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬಹುದಾಗಿರುತ್ತೆ. ಯಾಕಂತಂದರೆ ನಾವು ಯಾವುದೇ ಒಬ್ಬ ವ್ಯಕ್ತಿ ಹತ್ರ ನಾವು ಇಲ್ಲಿ ಫಸ್ಟ್ ಏನು ಮಾಡ್ತಾ ಇದ್ವಿ, ಒಂದು ವ್ಯವಹಾರವನ್ನು ಮಾಡೋದಕ್ಕೋಸ್ಕರ ವಿಚಾರಣೆಯನ್ನು ಮಾಡ್ತಾ ಇರೋದ್ರಿಂದ ಇದು ವ್ಯವಹಾರದ ಪೆಟ್ಟಿಗೆಯನ್ನು ತೆಗೆಯುವಂತಹ ಕೀಲಿ ಕೈಯಾಗಿ ಕೆಲಸ ನಿರ್ವಹಿಸುತ್ತೆ ಅಂತಲೇ ಹೇಳಬಹುದಾಗಿರುತ್ತೆ. ಗ್ರಾಹಕನು ಮಾರಾಟ ಸಂಸ್ಥೆಗೆ ಸರಕನ್ನು ವಿಚಾರಿಸಿ ಬರೆಯುವ ಪತ್ರವನ್ನು ವಿಚಾರಣಾ ಪತ್ರ ಅಂತ ಹೇಳಿ ಕರಿತೀವಿ. ಗ್ರಾಹಕನು ಅಂತಂದರೆ ಬಯ್ಯರು ಮಾರಾಟ ಸಂಸ್ಥೆಗೆ ಸರಕುಗಳ ಬಗ್ಗೆ ವಿಚಾರಿಸಿ ಬರೆಯುವಂತಹ ಪತ್ರವನ್ನು ವಿಚಾರಣಾ ಪತ್ರ ಅಂತ ಹೇಳಿ ಕೂಡ ಕರಿಬಹುದಾಗಿರುತ್ತೆ. ಮಾರಾಟಗಾರರು ತಮ್ಮ ಗ್ರಾಹಕ ಬೇಡಿಕೆಗೆ ತಕ್ಕಂತೆ ಉತ್ಪಾದಕರು ಅಥವಾ ಸಗಟು ವ್ಯಾಪಾರಿಗಳು ಹಂಚಿಕೆದಾರರು ಸಕಾಲಕ್ಕೆ ಸರಕುಗಳನ್ನು ಒದಗಿಸಬಲ್ಲರೆ. ನೀಡುವ ರಿಯಾಯಿತಿ, ಸರಕು ಕಳುಹಿಸುವ ವಿಧಾನ, ಹಣ ಸಂದಾಯದ ರೀತಿ ಮುಂತಾದವುಗಳ ಬಗ್ಗೆ ಗ್ರಾಹಕನಿಗೆ ವಿವರಗಳು ಬೇಕಾಗುತ್ತವೆ.
ಅದಕ್ಕಾಗಿ ಸರಕು ಇರುವ ಸ್ಥಳವನ್ನು ಹುಡುಕಿಕೊಂಡು ಅದರ ಮಾಲೀಕನನ್ನು ಕಂಡು ವ್ಯಾಪಾರ ಕುದುರಿಸಲಾಗದು. ಆದ ಕಾರಣ ಕುಳಿತ ಕಡೆಯೇ ವಿವರಗಳನ್ನು ಪಡೆಯಲು ಗ್ರಾಹಕ ವಿಚಾರಣಾ ಪತ್ರವನ್ನು ಬರಿಬೇಕಾಗತ್ತೆ. ವಿಚಾರಣಾ ಪತ್ರ ಅಂತಂದರೆ ಏನು ಅಂತ ಹೇಳಿ ಗೊತ್ತಾಯಿತು. ನಾವು ಈ ಒಂದು ವಿಚಾರಣಾ ಪತ್ರವನ್ನು ಯಾಕೋಸ್ಕರ ಬರಿತೀವಿ ಅಂತಂದರೆ, ಗ್ರಾಹಕನು ಅಂತಂದರೆ ಯಾವ ವ್ಯಕ್ತಿ ಯಾವುದೇ ಒಂದು ಸರಕನ್ನು ಕೊಳ್ಳಲು ಬಯಸಿದಾಗ ಅವನಿಗೆ ಆ ಸರಕಿನ ಬಗ್ಗೆ ಬೇಕಾಗುವಂತಹ ವಿವರಗಳು ಏನಿರುತ್ತೆ ಅದನ್ನು ವಿಚಾರಿಸಿ, ಅದನ್ನು ನೀವು ನಮಗೆ ಯಾವ ರೀತಿಯಲ್ಲಿ ತಲುಪಿಸಬಹುದು ಮತ್ತು ನಾವು ಪೇಮೆಂಟನ್ನು ಯಾವ ರೀತಿ ಮಾಡಬಹುದು, ಅಥವಾ ನಿಮ್ಮಲ್ಲಿ ನಾವು ಕೇಳಿರುವಂತಹ ಸರಕುಗಳನ್ನು ಸರಿಯಾದ ಸಮಯಕ್ಕೆ ಒದಗಿಸೋದಕ್ಕೆ ಸಾಧ್ಯವಾಗುತ್ತದೆಯೋ ಅಥವಾ ಇಲ್ಲವೋ, ಈ ರೀತಿ ಎಲ್ಲ ಬೇಡಿಕೆಗಳು ವಿಚಾರಗಳನ್ನು ಪ್ರಶ್ನಿಸಿ ಇಂತಹ ಎಲ್ಲ ಉದ್ದೇಶಗಳಿಗೋಸ್ಕರ ನಾವು ವಿಚಾರಣಾ ಪತ್ರವನ್ನು ಬರಿಬೇಕಾಗತ್ತೆ. ಹೀಗೆ ಒಂದು ಸಂಸ್ಥೆಯಿಂದ ತಮಗೆ ಬೇಕಾದ ಸರಕುಗಳನ್ನು ತರಿಸಿಕೊಳ್ಳುವ ಮೊದಲು ಮಾರಾಟದ ವಿವರ ಅಥವಾ ಇತರೆ ಮಾಹಿತಿಯನ್ನು ಪಡೆಯಲು ಬರೆಯುವ ಪತ್ರಕ್ಕೆ ವಿಚಾರಣಾ ಪತ್ರ ಅಂತ ಹೇಳಿ ಕರೆಯಲಾಗುತ್ತೆ. ಯಾವುದೇ ಒಂದು ಸರಕನ್ನು ತರಿಸಿಕೊಳ್ಳೋದಕ್ಕೂ ಮೊದಲು ಮಾರಾಟದ ವಿವರ ಅಥವಾ ಇತರೆ ಮಾಹಿತಿಯನ್ನು ಪಡೆಯೋದಕ್ಕೋಸ್ಕರ ಬರೆಯುವಂತಹ ಪತ್ರಕ್ಕೆ ವಿಚಾರಣಾ ಪತ್ರ ಅಂತ ಹೇಳಿ ಕರಿತೀವಿ. ಈಗ ಯಾವುದೇ ಒಂದು ಸಂಸ್ಥೆಗೆ ಒಂದು ವಿಚಾರಣಾ ಪತ್ರವನ್ನು ಬರಿತಾ ಇದ್ದೀವಿ ಅಂತಂದರೆ ಹಲವಾರು ರೀತಿಯಾದಂತಹ ವಿಷಯಗಳನ್ನು ಇಲ್ಲಿ ಒಳಪಡಿಸಲಾಗಿರುತ್ತೆ. ಯಾವುದೆಲ್ಲ ಅಂತಂದರೆ ಸರಕಿನ ಗುಣ, ಗಾತ್ರ, ಆಕಾರ, ಬೆಲೆ, ತೂಕ, ಅಳತೆ, ಬಣ್ಣ ಇತ್ಯಾದಿ ವಿವರಗಳನ್ನು ಕೋರಿ ಗ್ರಾಹಕರು ಮಾರಾಟ ಸಂಸ್ಥೆಗೆ ವಿಚಾರಿಸಿ ಬರೆಯುತ್ತಾರೆ. ದಿನನಿತ್ಯ ಮಾರಾಟ ಸಂಸ್ಥೆಗೆ ನೂರಾರು ವಿಚಾರಣಾ ಪತ್ರಗಳು ಬರ್ತಿರುತ್ತವೆ. ಈ ಒಂದು ವಿಚಾರಣಾ ಪತ್ರ ಅನ್ನುವಂಥದ್ದು ಸಾಮಾನ್ಯವಾಗಿ ಯಾವುದೇ ಒಂದು ಮಾರಾಟ ಸಂಸ್ಥೆಗೆ ಬರುವಂತಹ ಹಲವಾರು ಪತ್ರಗಳು ಹಲವಾರು ರೀತಿಯಲ್ಲಿ ಬರ್ತಾನೆ ಇರ್ತವೆ. ಆದರೆ ಅವರೆಲ್ಲ ಮಾರಾಟ ಸಂಸ್ಥೆಯ ಜೊತೆ ವ್ಯಾಪಾರ ಸಂಬಂಧವನ್ನು ಇಟ್ಟುಕೊಳ್ಳಬಹುದು ಅಥವಾ ಇಲ್ಲದಿರಬಹುದು. ನಾನೀಗ ಯಾವುದೇ ಒಂದು ಪ್ರಾಡಕ್ಟ್ನ ಕುರಿತಾಗಿ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಅದನ್ನು ನಾನು ಅವ್ರ ಹತ್ರ ತಗೊಳ್ಳೇಬೇಕು ಅಂತ ಹೇಳಿ ಯಾವುದೇ ರೂಲ್ಸ್ ಇಲ್ಲ. ನಮಗೇನು ಬೇಕು, ಇನ್ಫಾರ್ಮೇಷನ್ ಬೇಕು, ಅದನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಈ ಒಂದು ಪತ್ರವನ್ನು ಬರಿತೀವಿ. ನಾವು ಒಂದೇ ಪ್ರಾಡಕ್ಟನ್ನ ಪರ್ಚೇಸ್ ಮಾಡೋದಕ್ಕೆ ಹಲವಾರು ಅಂತಹ ಒಂದು ಕಂಪನಿಗಳಿಗೆ ನಾವು ಪತ್ರಗಳನ್ನು ಬರಿತೀವಿ. ಅದರಲ್ಲಿ ಯಾರು ನಮಗೆ ಉತ್ತಮವಾಗಿ ರೆಸ್ಪಾನ್ಸನ್ನು ಮಾಡ್ತಾರೆ, ನಮಗೆ ಯಾವ ಕಡೆ ಪೇಮೆಂಟ್ ವೈಸು ಅಥವಾ ಕ್ವಾಲಿಟಿ ವೈಸು, ಪ್ರಾಡಕ್ಟ್ ವೈಸ್ ಎಲ್ಲ ಸರಿ ಅಂತ ಅನಿಸುತ್ತೆ, ಚೆನ್ನಾಗಿ ಅವ್ರು ನಮಗೆ ಸರ್ವಿಸ್ ಕೊಡ್ತಾರೆ ಅಂತ ಅನಿಸುತ್ತೆ, ಅಂಥಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ. ನಾವು ವಿಚಾರಣೆ ಮಾಡಿದ ತಕ್ಷಣ ಅಲ್ಲಿ ಪರ್ಚೇಸ್ ಮಾಡಲೇಬೇಕು ಅಂತ ಯಾವುದೇ ರೀತಿಯಾದಂತಹ ಉದ್ದೇಶಗಳಾಗಲಿ ಅಥವಾ ಕಾನೂನುಗಳಾಗಲಿ ಇಲ್ಲ. ಇದು ಜಸ್ಟ್ ಎನ್ಕ್ವೈರಿ ಮಾಡುವಂತಹ ಒಂದು ವಿಷಯ ಆಗಿರುತ್ತೆ. ಹಾಗೆಂದು ತಿಳಿದು ಮಾರಾಟ ಸಂಸ್ಥೆ ಸುಮ್ಮನಿರೋದಿಲ್ಲ. ಈಗ ಇವರು ಎಲ್ಲರೂ ಎನ್ಕ್ವೈರಿ ಮಾಡ್ತಿದ್ದಾರೆ ಅಂತ ಅಂದ ತಕ್ಷಣ ಅವರು ಎಲ್ಲರೂ ಬಂದು ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಹಾಗಂತ ಆ ಒಂದು ಸಂಸ್ಥೆ ಇವರೆಲ್ಲ ನಮ್ಮ ಹತ್ರ ಪರ್ಚೇಸ್ ಮಾಡಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳಲ್ಲ. ಅದರ ಬದಲಾಗಿ ಅವ್ರು ಏನು ಮಾಡ್ತಾರೆ, ತಮ್ಮ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂತಹ ದೃಷ್ಟಿಯಿಂದ ದಿನನಿತ್ಯ ವಿಚಾರಣಾ ಪತ್ರಕ್ಕೆ ಉತ್ತರವನ್ನು ನೀಡ್ತಾ ಇರುತ್ತೆ. ಅವರಿಗೆ ಬರುವಂತಹ ಎಲ್ಲ ಪತ್ರಗಳಿಗೂ ಸಹ ಅವ್ರು ಏನು ಮಾಡ್ತಾರೆ, ರಿಪ್ಲೈ ಮಾಡ್ತಾರೆ. ಇವ್ರು ನಮ್ಮ ಹತ್ರ ವ್ಯವಹಾರ ಮಾಡ್ತಾರೆ ಅಥವಾ ಮಾಡಲ್ಲ, ಇಂಥವ್ರು ಮಾಡಬಹುದು ಅಂತ ಹೇಳಿ ಯಾವುದೇ ರೀತಿಯಾದಂಥ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೊಳ್ಳಲ್ಲ. ಬದಲಾಗಿ ತಮಗೆ ಬಂದಂತಹ ವಿಚಾರಣೆಗಳಿಗೆ ಅವ್ರೇನು ಮಾಡ್ತಾರೆ, ಪ್ರತ್ಯುತ್ತರವನ್ನು ಪ್ರತಿ ಪತ್ರಗಳಿಗೂ ಕಳಿಸ್ತಾರೆ. ಪ್ರತಿನಿತ್ಯ ಬರುವಂತಹ ನೂರಾರು ವಿಚಾರಣಾ ಪತ್ರದಲ್ಲಿ 10 ಗ್ರಾಹಕರು ವ್ಯಾಪಾರ ಸಂಬಂಧವನ್ನು ಇಟ್ಕೊಳ್ಬಹುದಾಗಿರುತ್ತೆ. ಒಂದು ದಿನದಲ್ಲಿ 100 ಪತ್ರಗಳು ಬಂತು ಅಂತಂದರೆ ಆ 100 ಪತ್ರಗಳಿಗೂ ಅವ್ರು ಏನು ಮಾಡ್ತಾರೆ, ರಿಪ್ಲೈ ಮಾಡ್ತಾರೆ. ಅದರಲ್ಲಿ ಎಲ್ಲರೂ ಬಂದಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ. ಈ 100ರಲ್ಲಿ ಒಂದು 10% ಜನರು ಬಂದು ಪರ್ಚೇಸ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಇದರಿಂದ ಏನಾಗುತ್ತೆ, ಅವರ ವ್ಯಾಪಾರ ವೃದ್ಧಿ ಆಗೋದಕ್ಕೆ ಸಹಾಯ ಆಗುತ್ತೆ. ಈ ಒಂದು ದೃಷ್ಟಿಯಿಂದ ಅವರಿಗೆ ಬರುವಂತಹ ಪ್ರತಿಯೊಂದು ಲೆಟರ್ಗೂ ಅವರು ರಿಪ್ಲೈಯನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿರುತ್ತೆ. ದಿನೇ ದಿನೇ ಇದು ಹೆಚ್ಚಾದಂತೆ ವ್ಯಾಪಾರದ ಬೆಳವಣಿಗೆಯೂ ಆಗ್ತಾ ಹೋಗುತ್ತೆ. ಇನ್ನೊಂದು ಮಾರಾಟ ಸಂಸ್ಥೆ ಆ ಗ್ರಾಹಕನನ್ನು ತನ್ನತ್ತ ಸೆಳೆಯುವುದಕ್ಕೆ ಮುಂಚೆ ಎಚ್ಚರಿಕೆಯಿಂದ ತಮ್ಮ ಜೊತೆ ವ್ಯಾಪಾರ ಸಂಬಂಧವನ್ನು ಬೆಳೆಸುವಂತಹ ರೀತಿಯಲ್ಲಿ ಆಕರ್ಷಕವಾಗಿ ವಿಚಾರಣಾ ಪತ್ರವನ್ನು ಬರೀಬೇಕಾಗತ್ತೆ. ಇಲ್ಲಿ ಈಗ ಯಾವುದೇ ಒಂದು ಫೀಲ್ಡ್ಗೆ ಹೋದ್ರೂ ಕೂಡ ಕಾಂಪಿಟೇಷನ್ ಅನ್ನೋದು ಬಹಳಷ್ಟು ಇದೆ. ಹಾಗಾಗಿ
ನಮಗೆ ಯಾರಾದರೂ ಒಬ್ಬರು ನಮ್ಮ ಕಡೆ ಸ್ವಲ್ಪ ಆಸಕ್ತಿ ತೋರಿಸ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ನಮ್ಮ ಕಡೆ ಸೆಳೆಯೋದಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನವನ್ನು ಪ್ರತಿಯೊಬ್ಬರು ಮಾಡ್ತಾನೆ ಇರ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಯಾರಾದರೂ ಒಬ್ಬರು ಎನ್ಕ್ವೈರಿಗೋಸ್ಕರ ಒಂದು ಲೆಟರನ್ನು ಕಳಿಸಿದ್ರೆ ಅಂಥ ಒಂದು ಪತ್ರಗಳಿಗೆ ಅವರು ಯಾವ ರೀತಿ ರಿಪ್ಲೈಯನ್ನು ಮಾಡಬೇಕು ಅಂತಂದರೆ, ಬೇರೆಯವರು ಆ ವ್ಯಕ್ತಿಯನ್ನು ತಮ್ಮ ಕಡೆ ಸೆಳ್ಕೊಳ್ಳೋದಕ್ಕೂ ಮೊದಲು ಅವರು ಅವರನ್ನು ಕನ್ವಿನ್ಸ್ ಮಾಡಿ ಅವರ ವ್ಯಾಪಾರ ಜೊತೆಗೆ ಸಂಬಂಧವನ್ನು ಹೊಂದುವ ರೀತಿ ಅವರು ಮಾಡಬೇಕಾಗತ್ತೆ. ಅದಕ್ಕೆ ಏನು ಮಾಡಬೇಕು, ಅವರು ಕೊಡುವಂತಹ ಉತ್ತರ ಆಕರ್ಷಕವಾಗಿ ಇರಬೇಕಾಗತ್ತೆ. ಬರೆಯುವಂತಹ ರಿಪ್ಲೈಗಳಾಗಿರಲಿ ಅಥವಾ ವಿಚಾರಣಾ ಪತ್ರಗಳಾಗಿರಲಿ ಅಲ್ಲಿ ಏನಾಗಿರಬೇಕು, ಆಕರ್ಷಕವಾಗಿ ಇರಬೇಕು ಅಂತಲೇ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟು ವಿಚಾರಣಾ ಪತ್ರಗಳಿಗೆ ಉತ್ತರಿಸುವಾಗ ಅನುಸರಿಸುವ ಮುಖ್ಯ ಅಂಶಗಳು ಯಾವುದೆಲ್ಲ ಅಂತಂದರೆ, ನಾವು ನಮ್ಮ ಒಂದು ಕಂಪನಿಗೆ ವಿಚಾರಣಾ ಪತ್ರ ಬಂದಿದೆ ಅಂತಂದರೆ ಅವರು ನಮ್ಮ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಹೊಂದಬೇಕಾಗತ್ತೆ. ಹಾಗೆಯೇ ನಮ್ಮ ಪ್ರಾಡಕ್ಟ್ನ ಬಗ್ಗೆ ಅವರು ಆಸಕ್ತಿಯನ್ನು ಹೊಂದಬೇಕಾಗತ್ತೆ. ಹಾಗೆಯೇ ನಂಬಿಕೆ ಅನ್ನೋದು ಸಹ ಇಲ್ಲಿ ತುಂಬ ಮುಖ್ಯ ಆಗಿರುತ್ತೆ. ಹಾಗಾಗಿ ನಮಗೆ ಬಂದಂತಹ ವಿಚಾರಣಾ ಪತ್ರಗಳಿಗೆ ನಾವು ಉತ್ತರಿಸುವಾಗ ಕೆಲವೊಂದಷ್ಟು ಅಂಶಗಳನ್ನು ನಾವಿಲ್ಲಿ ಬಳಸಬೇಕಾಗತ್ತೆ. ಆ ಅಂಶಗಳು ಯಾವುದೆಲ್ಲ ಅಂತ ಹೇಳಿ ನೋಡೋದಾದರೆ, ಗ್ರಾಹಕ ಯಾರೇ ಆಗಿರಲಿ ಯಾವುದೇ ವಿವರ ಕೇಳಿರಲಿ ವಿಳಂಬ ಮಾಡದೆ ಅಲಕ್ಷಿಸದೆ ಶೀಘ್ರದಲ್ಲಿ ಉತ್ತರಿಸಬೇಕು. ಇದು ಬಹಳ ಮುಖ್ಯವಾದಂಥ ಒಂದು ಪಾಯಿಂಟ್ ಆಗಿರುತ್ತೆ. ಯಾರಾದರೂ ಒಂದು ಎನ್ಕ್ವೈರಿಯನ್ನು ಮಾಡ್ತಿದ್ದಾರೆ ಅಂತಂದರೆ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ನಾವು ಅವರಿಗೆ ಉತ್ತರವನ್ನು ಕಳಿಸ್ಬೇಕಾಗತ್ತೆ. ಇಲ್ಲ ಅಂತಂದರೆ ಅವರಿಗೆ ಟೈಮ್ ಸಿಕ್ಕಿದರೆ ಏನಾಗುತ್ತೆ, ಇವತ್ತಿಲ್ಲ ನಾಳೆ ಕಳಿಸೋಣ ಅಂತ ಹೇಳಿ ನಾವು ಒಂದು ಡೇ ನಾವು ಡಿಲೇ ಮಾಡಿದಾಗ ಏನಾಗುತ್ತೆ, ಅವರು ಬೇರೆ ಕಡೆ ಹೋಗುವಂತಹ ಚಾನ್ಸಸ್ ಇರುತ್ತೆ. ಬೇರೆ ಒಂದು ಕಂಪನಿಗಳು ಅವರನ್ನು ತಮ್ಮ ಕಡೆ ಸೆಳೆಯುವಂತಹ ಪ್ರಯತ್ನವನ್ನು ಸಹ ಮಾಡಬಹುದಾಗಿರುತ್ತೆ. ಹಾಗಾಗಿ ಗ್ರಾಹಕ ಯಾರು ಅನ್ನೋದು ಇಲ್ಲಿ ಮುಖ್ಯ ಆಗೋದಿಲ್ಲ. ಬದಲಾಗಿ ನಾವು ಅವರು ಕೇಳಿದಂತಹ ಪ್ರಶ್ನೆಗಳಿಗೆ ಯಾವುದೇ ರೀತಿಯ ವಿಳಂಬವನ್ನು ಮಾಡದೆ ಅಲಕ್ಷ್ಯವನ್ನು ತೋರದೆ ಶೀಘ್ರವಾಗಿ ಉತ್ತರವನ್ನು ನೀಡಬೇಕಾಗತ್ತೆ. ನೆಕ್ಸ್ಟ್, ಗ್ರಾಹಕರು ಕೇಳಿರುವ ವಿಷಯಗಳಿಗೆ ವಿವರಗಳನ್ನು ನೀಡಿ ಉಳಿದ ವಿವರಗಳನ್ನು ತಿಳಿಸಲು ಕಾಲಾವಧಿಯನ್ನು ತಿಳಿಸಬೇಕಾಗುತ್ತೆ. ಮೊದಲನೇದಾಗಿ ಏನು ಮಾಡಬೇಕು, ತಕ್ಷಣವಾಗಿ ರಿಪ್ಲೈಯನ್ನು ಕೊಡಬೇಕಾಗತ್ತೆ. ಅವರು ಕೇಳಿರುವಂತಹ ಪ್ರಶ್ನೆಗಳು ಏನು ಕೇಳಿರ್ತಾರೆ ಅಥವಾ ಅವರ ಎನ್ಕ್ವೈರಿ ಏನಿರುತ್ತೆ ಅದಕ್ಕೆ ಉತ್ತರಗಳನ್ನು ಅಥವಾ ವಿವರಗಳನ್ನು ನೀಡಬೇಕಾಗತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮ್ಗೆ ಸಾಧ್ಯ ಆದರೆ ಅಲ್ಲೇ ಕೊಡಬೇಕು. ಒಂದು ವೇಳೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಸ್ವಲ್ಪ ಕಾಲಾವಕಾಶವನ್ನು ಸಹ ಕೇಳಬಹುದಾಗಿರುತ್ತೆ. ನೆಕ್ಸ್ಟ್, ಬೃಹತ್ ಪ್ರಮಾಣದಲ್ಲಿ ವ್ಯವಹಾರ ನಡೆಸುವ ವರ್ತಕರು ಸರಕು ವಿವರ ಪಟ್ಟಿ, ದರ ಪಟ್ಟಿ, ನಿಯಮಾವಳಿ ಇತ್ಯಾದಿ ವಿವರಗಳನ್ನು ಭರ್ತಿ ಮಾಡುವ ನಮೂನೆ ಇತ್ಯಾದಿಗಳನ್ನು ಪುಸ್ತಿಕೆಯ ರೂಪದಲ್ಲಿ ಅಚ್ಚು ಹಾಕಿರುವುದನ್ನು ಕಳುಹಿಸುತ್ತಾರೆ. ನೀವು ಯಾವುದೇ ಒಂದು ಕಂಪನಿಗಳಲ್ಲಿ ಅಥವಾ ಯಾವುದಾದ್ರೂ ಒಂದು ಗೋಲ್ಡ್ ಶಾಪಿಗೆ ಹೋದ್ರೂ ಕೂಡ ನೀವು ನೋಡ್ಬೋದು, ಅದರಲ್ಲಿ ಕ್ಯಾಟ್ಲಾಗ್ಸ್ ಇರುತ್ತೆ, ಆಮೇಲೆ ಅವರ ಪ್ರೈಸಸ್ಗಳನ್ನು ಹಾಕಿರ್ತಾರೆ, ಆಮೇಲೆ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅಥವಾ ಅವ್ರದ್ದೇನಾದರೂ ಸ್ಕೀಮ್ಗಳಿದ್ರೆ ಅದನ್ನು ಕೂಡ ಮಾಡಿ ಒಂದು ಬುಕ್ಲೆಟ್ ಅಥವಾ ಕ್ಯಾಟ್ಲಾಗ್ ಟೈಪ್ ಮಾಡಿ ಅವ್ರು ಇಟ್ಕೊಂಡಿರ್ತಾರೆ. ನೀವು ಎನ್ಕ್ವೈರಿಗೆ ಹೋದ ತಕ್ಷಣ ಫಸ್ಟ್ ಏನು ಮಾಡ್ತಾರೆ, ಅವರು ಅದನ್ನು ಎತ್ತಿ ಕೊಡ್ತಾರೆ. ನೀವು ಇದನ್ನು ನೋಡಿ ಸರ್, ಇದರಲ್ಲೆಲ್ಲ ಡೀಟೇಲ್ಸ್ ಇದೆ ಅಂತ ಹೇಳಿ ಅವರು ಅದನ್ನು ನಿಮಗೆ ಕೊಡ್ತಾರಲ್ವ. ಹಾಗೆಯೇ ಅಂಥ ವಿವರಗಳನ್ನು ಏನು ಮಾಡಬೇಕು, ಪುಸ್ತಿಕೆಯ ರೂಪದಲ್ಲಿ ಅಚ್ಚು ಹಾಕಿರೋದನ್ನು ಕಳಿಸ್ಕೊಡ್ಬೇಕಾಗತ್ತೆ. ಸರಕುಗಳಿಗೆ ವಿಶೇಷ ರಿಯಾಯಿತಿ ಸಾಗಾಣಿಕೆಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದರ ಬಗ್ಗೆ ತಿಳಿಸ್ಬೇಕಾಗತ್ತೆ. ನಮ್ಮ ಹತ್ರ ನೀವು ಈ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಏನು ಇದರಿಂದ ಪ್ರಾಫಿಟ್ ಸಿಗ್ಬೋದು ಅಥವಾ ಏನೆಲ್ಲ ಅನುಕೂಲಗಳಾಗ್ಬೋದು ಅಥವಾ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಾವು ಯಾವ ರೀತಿ ಬೆಸ್ಟ್ ಅನ್ನೋದನ್ನು ಸಹ ನಾವು ಇಲ್ಲಿ ತೋರಿಸ್ಬೇಕಾಗತ್ತೆ. ಹಾಗಾಗಿ ಸರಕುಗಳಿಗೆ ನಾವೇನಾದರೂ ವಿಶೇಷ ರಿಯಾಯಿತಿ ಅಂದರೆ ಪ್ರಾಡಕ್ಟ್ಗಳ ಮೇಲೆ ಏನಾದರೂ ಡಿಸ್ಕೌಂಟ್ ಕೊಡ್ತಾ ಇದ್ದೀವಾ ಅಥವಾ ಟ್ರಾನ್ಸ್ಫರ್ ವ್ಯವಸ್ಥೆ ಯಾವ ರೀತಿ ಇದೆ ಅದನ್ನೆಲ್ಲದನ್ನು ಕೂಡ ನಾವು ಅಲ್ಲಿ ತಿಳಿಸ್ಬೇಕಾಗತ್ತೆ. ನೆಕ್ಸ್ಟು, ಅಚ್ಚಾಗಿರುವಂತಹ ಪುಸ್ತಿಕೆಯಲ್ಲಿ ತಪ್ಪುಗಳಿದ್ದರೆ, ಬದಲಾವಣೆಗಳಿದ್ದರೆ, ಗ್ರಾಹಕ ಕೇಳಿದ ವಿವರಗಳಿಲ್ಲದಿದ್ದರೆ ಅವುಗಳನ್ನೆಲ್ಲ ಗಮನಿಸಿ ತಿದ್ದಿ ಕಳಿಸ್ಬೇಕು. ನಾವು ಈಗ ಆಲ್ರೆಡಿ ಒಂದು ಪ್ಯಾಟರ್ನಲ್ಲಿ ಬುಕ್ಲೆಟನ್ನು ರೆಡಿ ಮಾಡಿ ಇಟ್ಟಿರ್ತೀವಿ ಅಂತ ಅಂದ್ಕೊಳ್ಳೋಣ. ಅಂತಹ ಸಂದರ್ಭದಲ್ಲಿ ಗ್ರಾಹಕ ಯಾವುದೋ ಒಂದು ವಿಚಾರವನ್ನು ಕೇಳಿದ್ದಾನೆ ಅಂತಂದರೆ ಆ ಬುಕ್ಲೆಟಲ್ಲಿ ಆ ವಿವರ ಇಲ್ಲ ಅಂತಂದರೆ ಎಕ್ಸ್ಟ್ರಾ ನಾವು ಅದಕ್ಕೆ ಅಡಿಷನಲ್ ಆಗಿ ಆ ವಿವರಗಳನ್ನು ಸೇರಿಸಿ ಕಳಿಸ್ಬೇಕಾಗತ್ತೆ. ನೆಕ್ಸ್ಟು, ವಿಚಾರಣಾ ಪತ್ರಕ್ಕೆ ಬರೆದಂತಹ ಉತ್ತರ ಪತ್ರವು ಗ್ರಾಹಕನು ಮತ್ತೆ ವಿವರ ಕೇಳಿ ವಿಚಾರಣಾ ಪತ್ರ ಬರೆಯುವಂತೆ ಇರಬಾರದಾಗಿರುತ್ತೆ. ಕಳಿಸುವಂಥ ಉತ್ತರ ಮತ್ತೆ ಅವನು ಪುನಃ ಪ್ರಶ್ನೆ ಮಾಡುವ ರೀತಿಯಲ್ಲಿರಬಾರ್ದು.
ಬದಲಾಗಿ ಅವನು ಒಂದು ಪ್ರಶ್ನೆಯನ್ನು ಕೇಳಿದ್ರೂ ಸಹ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡಿ ಅವರು ಮತ್ತೆ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಬರದೇ ಇರೋ ರೀತಿ ಉತ್ತರವನ್ನ ಬರಿಬೇಕಾಗತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ, ಕನ್ಕ್ಲೂಷನ್ ಆಗಿ ನಾವು ಹೇಳಬೇಕು ಅಂತಂದ್ರೆ, ವಿಚಾರಣಾ ಪತ್ರ ಅಂತಂದ್ರೆ ಯಾವುದೇ ಒಂದು ಸಂಸ್ಥೆ, ವ್ಯಕ್ತಿ, ಉತ್ಪನ್ನ, ಸೇವೆ, ಬೆಲೆ, ಲಭ್ಯತೆ ಅಥವಾ ಇನ್ನಾವುದೇ ಮಾಹಿತಿಯ ಬಗ್ಗೆ ಸ್ಪಷ್ಟೀಕರಣ ಅಥವಾ ವಿವರಗಳನ್ನ ಕೋರಿ ಬರೆಯುವ ಪತ್ರವನ್ನ ಏನಂತ ಹೇಳ್ತೀವಿ? ವಿಚಾರಣಾ ಪತ್ರ ಅಂತ ಹೇಳಿ ಕರಿತೀವಿ. ಇಲ್ಲಿ ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು, ಉತ್ಪನ್ನ, ಸೇವೆ, ಬೆಲೆ, ಲಭ್ಯತೆ ಅಥವಾ ಇನ್ಯಾವುದೇ ಮಾಹಿತಿ ಅಂದರೆ ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು ಅಥವಾ ಸರ್ವಿಸ್ ಬಗ್ಗೆ ಆಗಿರ್ಬೋದು, ಪ್ರೈಸ್ ಬಗ್ಗೆ ಆಗಿರ್ಬೋದು ಅಥವಾ ಅವೈಲಬಿಲಿಟಿ ಬಗ್ಗೆ ಆಗಿರ್ಬೋದು ಅಥವಾ ಇನ್ನಾವುದೇ ಮಾಹಿತಿಯ ಬಗ್ಗೆ ಸ್ಪಷ್ಟೀಕರಣ ಅಥವಾ ವಿವರಗಳನ್ನು ಕೋರಿ ಬರೆಯುವ ಪತ್ರಗಳಿಗೆ ಏನಂತ ಹೇಳ್ತೀವಿ? ವಿಚಾರಣಾ ಪತ್ರ ಅಂತ ಹೇಳಿ ಕರಿತೀವಿ. ಇದು ಸಾಮಾನ್ಯವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ವ್ಯವಹಾರಗಳಲ್ಲಿ ಹೆಚ್ಚು ಬಳಕೆಯಾಗುತ್ತದೆ. ವಿಚಾರಣಾ ಪತ್ರ ಅಂತಂದ್ರೆ ಅಫಿಷಿಯಲ್ ಲೆಟರ್ ಆಗಿರುತ್ತೆ. ಇದನ್ನ ಎಲ್ಲಿ ಬಳಸ್ತಾರೆ? ಅಫಿಷಿಯಲಿ ಬಳಸ್ತಾರೆ. ಅಫಿಷಿಯಲಿ ಅಂತಂದ್ರೆ ಬಿಸ್ನೆಸ್ ರಿಲೇಟೆಡ್ ಎನ್ಕ್ವೈರಿಗಳಿಗೆ ಇದನ್ನ ಬಳಸ್ತಾರೆ ಅಂತಾನೆ ಹೇಳ್ಬಹುದಾಗಿರುತ್ತೆ. ನೆಕ್ಸ್ಟ್, ವಿಚಾರಣಾ ಪತ್ರದ ಲಕ್ಷಣಗಳು. ನಾನೀಗಾಗಲೇ ಹೇಳಿದ್ದೀನಿ, ಯಾವುದೇ ಒಂದು ಪತ್ರವನ್ನ ಬರಿಬೇಕು ಅಂತಂದ್ರೂ ಕೂಡ ಪತ್ರಗಳು ತಮ್ಮದೇ ಆದಂತಹ ಒಂದು ಲಕ್ಷಣಗಳನ್ನು ಹೊಂದಿರುತ್ತೆ. ನೀವು ವಾಣಿಜ್ಯ ಪತ್ರ ಅಂತ ಹೇಳಿ ತೆಗೆದುಕೊಂಡಾಗ ಪ್ರತಿಯೊಂದು ಪತ್ರಗಳಿಗೂ ಸಹ ಒಂದೇ ರೀತಿಯಾದಂತಹ ಲಕ್ಷಣಗಳನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತೆ. ನಾವು ಇದನ್ನೆಲ್ಲದನ್ನು ವಾಣಿಜ್ಯ ಪತ್ರದ ಲಕ್ಷಣಗಳಲ್ಲಿ ನೋಡಿದ್ವಿ. ಇದೇ ಉತ್ತರವನ್ನ ನೀವು ಇಲ್ಲೂ ಸಹ ಬರಿಬಹುದಾಗಿರುತ್ತೆ. ಇದು ವಿಚಾರಣಾ ಪತ್ರಕ್ಕೆ ಮಾತ್ರ ಅಲ್ಲ, ಯಾವುದೇ ಒಂದು ಅಫಿಷಿಯಲ್ ಲೆಟರ್ ಅಂತ ಹೇಳಿ ತೆಗೆದುಕೊಂಡಾಗ ಈ ಲಕ್ಷಣಗಳು ಎಲ್ಲಾ ಕಡೆನೂ ಅಪ್ಲೈ ಆಗತ್ತೆ ಅಂತಾನೆ ಹೇಳ್ಬಹುದು. ವಾಣಿಜ್ಯ ಪತ್ರದ ಲಕ್ಷಣಗಳು ಅಂತ ಹೇಳಿ ಆ ಒಂದು ಲಕ್ಷಣಗಳನ್ನೇ ನೀವಿಲ್ಲಿ ಬರೆದ್ರೆ ಆಗತ್ತೆ. ನಾನಿಲ್ಲಿ ಶಾರ್ಟ್ ಆಗಿ ಕೂಡ ಕೊಟ್ಟಿರ್ತೀನಿ. ಕ್ವಶನ್ ಪೇಪರ್ ಅಲ್ಲಿ ಏನ್ ಪ್ರಶ್ನೆಯನ್ನ ಕೇಳಿರ್ತಾರಲ್ವಾ, ಎಷ್ಟು ಮಾರ್ಕ್ಸ್ ಕೇಳಿರ್ತಾರೆ ಅನ್ನೋದ್ರ ಆಧಾರದ ಮೇಲೆ ನಿಮ್ಮ ಉತ್ತರ ಇರಬೇಕಾಗತ್ತೆ. ಇಲ್ಲಿ ಕಡಿಮೆ ಮಾರ್ಕ್ಸಿಗೆ ಪ್ರಶ್ನೆಯನ್ನ ಕೇಳಿದ್ರು ಅಂತಂದ್ರೆ ಉತ್ತರವನ್ನ ಶಾರ್ಟ್ ಆಗಿ ಬರೆದ್ರು ಸಾಕಾಗತ್ತೆ. ಅಥವಾ 15 ಮಾರ್ಕ್ಸಿಗೆ ಕೇಳಿದ್ರು ಲಕ್ಷಣಗಳನ್ನ ಬರೆಯೋದಕ್ಕೆ, ಅಥವಾ ಈಗ ಫಾರ್ ಎಕ್ಸಾಂಪಲ್ ವಾಣಿಜ್ಯ ಪತ್ರ ಅಂತಂದ್ರೆ ಏನು, ಅದರ ಲಕ್ಷಣಗಳೇನು ಅಂತ ಹೇಳಿ ಕೇಳಿದಾಗ್ಲೂ ನೀವು ಇದನ್ನೇ ಬರೀಬಹುದು, ಈ ಲಕ್ಷಣಗಳನ್ನ. ಅಥವಾ ಆದೇಶ ಪತ್ರ ಎಂದರೇನು, ಆದೇಶ ಪತ್ರದ ಲಕ್ಷಣಗಳನ್ನ ತಿಳಿಸಿ ಅಂತ ಹೇಳಿ ಕೇಳಿದ್ರು ಸಹ ಉತ್ತರ ಒಂದೇ ರೀತಿ ಆಗಿರುತ್ತೆ. ಆದ್ರೆ ನೀವು ಬರೆಯುವಾಗ ಏನು ಪಾಯಿಂಟ್ಗಳನ್ನ ಯೂಸ್ ಮಾಡ್ತಿರಲ್ಲ, ನೇರವಾಗಿರ್ಬೇಕು, ಸ್ಪಷ್ಟವಾಗಿರ್ಬೇಕು, ಸಂಗ್ರಹವಾಗಿರ್ಬೇಕು ಅಂತ ಹೇಳಿ, ಆ ಪಾಯಿಂಟ್ಗಳು ನಿಮ್ಮ ಮಾರ್ಕ್ಸ್ನ ಆಧಾರದ ಮೇಲೆ ನೀವು ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ. ಪಾಯಿಂಟ್ ಅನ್ನ ಹಾಕಿ ಅದನ್ನ ವಿವರವಾಗಿ ವಿವರಿಸಿ ಬರಿಬೇಕಾಗತ್ತೆ. ಅದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಮಾರ್ಕ್ಸಿನ ಆಧಾರದ ಮೇಲೆ. ಇಲ್ಲಿ ನಿಮಗೆ 5 ಮಾರ್ಕ್ಸಿಗೆ ಕೇಳಿದ್ರು ಅಂತ ಅಂದ್ಕೊಳ್ಳಿ, ಅವಾಗ ನೀವು ಇಷ್ಟೇ ಚಿಕ್ಕದಾಗಿ ಶಾರ್ಟ್ ಆಗಿ ಬರೆದ್ರೆ ಸಾಕಾಗತ್ತೆ. ನಿಮಗೆ ಇದೇ ಪ್ರಶ್ನೆಯನ್ನ ಆದೇಶ ಪತ್ರ ಎಂದರೇನು, ಆದೇಶ ಪತ್ರದ ಲಕ್ಷಣಗಳನ್ನ ತಿಳಿಸಿ ಅಂತ ಹೇಳಿ ಕೇಳಿದಾಗ ಮೊದಲಿಗೆ ನೀವು ಆದೇಶ ಪತ್ರದ ಪೀಠಿಕೆಯನ್ನು ಹಾಕಿ ಆದೇಶ ಪತ್ರ ಅಂತಂದ್ರೆ ಏನು ಅಂತ ಹೇಳಿ ವಿವರಿಸಿ, ನಂತರ ಏನ್ ಮಾಡಬೇಕು, ಆದೇಶ ಪತ್ರದ ಲಕ್ಷಣಗಳು ಅಂತ ಹೇಳಿ ಹಾಕಿ ಪಾಯಿಂಟ್ ವೈಸ್ ನೀವು ವಿವರಣೆಯನ್ನ ಬರಿಬೇಕಾಗತ್ತೆ. ಅವಾಗ ನೀವೇನ್ ಮಾಡಬೇಕು, ಒಂದೊಂದು ಪಾಯಿಂಟಿಗೂ ನೀವು ಕಮ್ಮಿ ಅಂತಂದ್ರು ಒಂದು 7-8 ಲೈನ್ನಲ್ಲಿ ನೀವು ಎಕ್ಸ್ಪ್ಲೈನ್ನ ಮಾಡಬೇಕಾಗತ್ತೆ 15 ಮಾರ್ಕ್ಸಿಗೆ ಕೇಳಿದಾಗ. ಅದೇ ನಿಮಗೆ 5 ಮಾರ್ಕ್ಸಿಗೆ ಕೇಳಿದಾಗ ನೀವು ಒಂದೇ ಒಂದು ಪೇಜಲ್ಲಿ ಇದಿಷ್ಟನ್ನು ನೀವು ಕವರ್ ಮಾಡಿದ್ರು ಸಾಕಾಗತ್ತೆ. ಸೊ ಇಲ್ಲಿ ವಿಚಾರಣಾ ಪತ್ರದ ಲಕ್ಷಣಗಳನ್ನು ನೋಡೋದಾದ್ರೆ, ವಿಚಾರಣಾ ಪತ್ರ ಆದಷ್ಟು ನೇರವಾಗಿರಬೇಕು, ಸ್ಪಷ್ಟವಾಗಿರಬೇಕು, ಸಂಗ್ರಹವಾಗಿರಬೇಕು. ವಿಚಾರಣಾ ಪತ್ರಕ್ಕೆ ಬರೆಯುವ ಉತ್ತರ ಪತ್ರಗಳು ಸಹ ನೇರವಾಗಿ, ಸ್ಪಷ್ಟವಾಗಿ ಮತ್ತು ವಿವರವಾಗಿ ಇರಬೇಕಾಗತ್ತೆ. ಯಾರನ್ನ ಉದ್ದೇಶಿಸಿ ಪತ್ರವನ್ನ ಬರೆಯುತ್ತಿದ್ದೇವೋ ಅವರಿಂದ ನ್ಯಾಯವಾಗಿ ಎಷ್ಟು ಕಾಲವನ್ನ, ಶ್ರಮವನ್ನ ಪಡೆಯಬಹುದೆಂದು ನಿರೀಕ್ಷಿಸಬಹುದು, ಅಷ್ಟಕ್ಕೆ ತಕ್ಕ ಹಾಗೆ ಪತ್ರವನ್ನ ಬರೆಯಬೇಕಾಗತ್ತೆ. ನಾನು ಈಗಾಗಲೇ ಹೇಳಿದೆ, ನೀವು ಮಾರ್ಕ್ಸ್ ಬೇಸ್ಡ್ ನೀವು ಆನ್ಸರ್ನ ಮಾಡಬೇಕಾಗತ್ತೆ ಅಂತ. ನಿಮಗೆ ಮಾರ್ಕ್ಸ್ ಎಷ್ಟಿದೆ ಅಷ್ಟು ನೀವು ಉತ್ತರವನ್ನ ಬರೀಬೇಕಾಗತ್ತೆ ವಿವರಣೆ ಬರೆಯುವಾಗ ಸಹ. ಹಾಗೇನೆ ಇಲ್ಲೂ ಸಹ ಬರೆಯುವಂತಹ ಉತ್ತರ ಹೇಗಿರಬೇಕು ಅಂತಂದ್ರೆ, ಯಾರನ್ನ ಉದ್ದೇಶಿಸಿ ಪತ್ರವನ್ನ ಬರಿತಿದೀವಿ ಅನ್ನೋದು ಮೊದಲು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅವರಿಂದ ನ್ಯಾಯವಾಗಿ ಎಷ್ಟು ಕಾಲವನ್ನ, ಶ್ರಮವನ್ನ ಪಡೆಯಬಹುದು, ಅಂದ್ರೆ ಅವರ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಅವರು ನಮಗೆ ಎಷ್ಟು ಸಮಯವನ್ನ ಕೊಡಬಹುದು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನದಲ್ಲಿ ಇಟ್ಟುಕೊಂಡು ಅಷ್ಟಕ್ಕೆ ತಕ್ಕ ಹಾಗೆ ಪತ್ರವನ್ನ ಬರಿಬೇಕಾಗತ್ತೆ. ಅವರ ಸಮಯವನ್ನ ವ್ಯರ್ಥ ಮಾಡಿ ನಾವು ಸುಮ್ಮನೆ ಕಥೆಗಳನ್ನ ಬರ್ಕೊಂಡು ಪತ್ರಗಳಲ್ಲಿ ಬರೆಯೋ ಹಾಗಿರೋದಿಲ್ಲ. ಯಾಕಂತಂದ್ರೆ ಅವರು ಶಾರ್ಟ್ ಆಗಿ ಏನಿರುತ್ತೆ ಆ ಬೇಸ್ಡ್ ಮೇಲೆ ಅವರು ಅದನ್ನು ನೋಡ್ಬಿಟ್ಟು ಉತ್ತರವನ್ನ ನಮಗೆ ಕಳಿಸ್ತಾರೆ. ಹಾಗಾಗಿ ನಾವು ಬರೆಯುವಂತಹ ಪತ್ರ ಹೇಗಿರಬೇಕು, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನಾವು ಆ ಒಂದು ಪತ್ರದಲ್ಲಿ ಇಂಪಾರ್ಟೆಂಟ್ ಆಗಿ ವ್ಯಾವಹಾರಿಕವಾಗಿರುವಂತಹ ವಿಷಯವನ್ನ ಮಾತ್ರ ನಾವು ಅಲ್ಲಿ ಬರೆದು
ಕಳಿಸ್ಬೇಕಾಗತ್ತೆ. ನಮಗೆ ಯಾವುದೋ ವಿವರ ಅಗತ್ಯವಿದೆ ಎಂಬ ಕಾರಣದಿಂದಲೇ ಇನ್ನೊಬ್ಬರ ಕಾಲವನ್ನ, ಶ್ರಮವನ್ನ ಅತಿಯಾಗಿ ನಿರೀಕ್ಷಿಸಬಾರದಾಗಿರುತ್ತೆ. ನಮಗೆ ಏನು ಪ್ರಶ್ನೆ ಕೇಳಬೇಕು ಅಂತ ಇದೆಯೋ ಅದನ್ನು ನಾವು ಸ್ಪಷ್ಟವಾಗಿ ತಿಳಿಸಿ ಕಳಿಸ್ಬೇಕಾಗತ್ತೆ. ನೆಕ್ಸ್ಟು ವಿಚಾರಣಾ ಪತ್ರಗಳ ವಿಧಗಳನ್ನ ನಾವು ನೋಡೋದಾದ್ರೆ, ವಿಚಾರಣಾ ಪತ್ರಗಳನ್ನ 2 ವಿಧಗಳಲ್ಲಿ ನಾವು ವಿಂಗಡಣೆ ಮಾಡಬಹುದಾಗಿರುತ್ತೆ. ಇಲ್ಲಿ ವಿಚಾರಣಾ ಪತ್ರದ ವಿಧಗಳನ್ನ ತಿಳಿಸಿ ಅಂತ ಹೇಳಿ ಕೇಳಿದಾಗ ನೀವು ಈ ಒಂದು ಉತ್ತರವನ್ನ ಬರೀಬೇಕಾಗತ್ತೆ. ಮೊದಲನೇದು ಸಾಮಾನ್ಯ ವಿಚಾರಣಾ ಪತ್ರ, ಎರಡನೇದು ಮಾರಾಟಕ್ಕೆ ಸಂಬಂಧಿಸಿದ ವಿಚಾರಣಾ ಪತ್ರಗಳು. ಇಲ್ಲಿ ವಿವರಣೆ ಬರೆಯುವಾಗ್ಲೂ ಸಹ ನೀವು ಈ ಒಂದು ಪ್ರಶ್ನೆಯನ್ನ, ವಿಚಾರಣಾ ಪತ್ರದ ವಿಧಗಳನ್ನ ಕೇಳ್ಬಿಟ್ಟು 5 ಮಾರ್ಕ್ಸಿಗೆ ಕೇಳಿದ್ದಾರೆ ಅಂತಂದಾಗ ನೀವು ಸಾಮಾನ್ಯ ವಿಚಾರಣಾ ಪತ್ರಗಳು ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ವಿಚಾರಣಾ ಪತ್ರಗಳು ಅಂತ ಹೇಳಿ ಹಾಕಿ 2 ಪಾಯಿಂಟ್ಗಳಿಗೆ ನೀವು ಹಾಫ್ ಪೇಜಷ್ಟು ನೀವು ವಿವರಣೆಯನ್ನ ಬರಿಬೇಕಾಗತ್ತೆ. ಒಟ್ಟು 1 ಪೇಜಷ್ಟು ನೀವು ಕವರ್ ಮಾಡಬೇಕಾಗತ್ತೆ. 10 ಮಾರ್ಕ್ಸಿಗೆ ನೀವು ಬರೀ ಕೇವಲ ವಿಧಗಳನ್ನು ಕೇಳೋದಿಲ್ಲ, ಬದಲಾಗಿ ಅದ್ರ ಜೊತೆಗೆ ಇನ್ನೂ ಏನಾದರೂ ಕೇಳಿರ್ತಾರೆ. ಮಾದರಿ ವಿಚಾರಣಾ ಪತ್ರವನ್ನು ಬರೆಯೋದಕ್ಕೆ ಕೇಳ್ಬೋದು, ಅಥವಾ ಲಕ್ಷಣಗಳನ್ನು ಕೇಳ್ಬೋದು, ಅಥವಾ ಬೇರೆ ಇನ್ಯಾವುದರ ರೀತಿಯ ಪ್ರಶ್ನೆಗಳನ್ನು ಸಹ ಅದಕ್ಕೆ ಸೇರಿಸ್ತಾರೆ. ಹಾಗಾಗಿ ವಿಚಾರಣಾ ಪತ್ರಗಳ ವಿಧಗಳು ಅಂತ ಹೇಳಿ ಬಂದಾಗ ನೀವು ಅದನ್ನು 1 ಪೇಜ್ ಕವರ್ ಮಾಡಬೇಕಾಗತ್ತೆ. ಸಾಮಾನ್ಯ ವಿಚಾರಣಾ ಪತ್ರಗಳು ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ವಿಚಾರಣಾ ಪತ್ರಗಳು ಅಂತ ಹೇಳಿ 2 ವಿಧಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸಾಮಾನ್ಯ ವಿಚಾರಣಾ ಪತ್ರಗಳು ಅಂತಂದರೆ, ಮಾರಾಟ ಸಂಸ್ಥೆಯು ಉತ್ಪಾದನೆ ಮಾಡಿರುವಂತಹ ಸರಕುಗಳನ್ನು ಕೊಳ್ಳುವ ಉದ್ದೇಶದಿಂದ ವಿಚಾರಣಾ ಪತ್ರವನ್ನು ಬರೆಯದೆ ಮಾರಾಟ ಸಂಸ್ಥೆಯ ಸಾಮಾನ್ಯಾಂಶಗಳನ್ನು ವಿಚಾರಿಸಿ ಬರೆಯುವ ಪತ್ರಕ್ಕೆ ಸಾಮಾನ್ಯ ವಿಚಾರಣಾ ಪತ್ರ ಅಂತ ಹೇಳಿ ಕರೆಯಲಾಗುತ್ತೆ. ಅಂದರೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಬಗ್ಗೆ ಅಲ್ಲಿ ಕೊಳ್ಳಲೇಬೇಕು ಅಂತ ಹೇಳಿ ಯಾವುದೇ ಒಂದು ಉದ್ದೇಶವನ್ನು ಇಟ್ಕೊಂಡಿರಲ್ಲ, ಬದಲಾಗಿ ಅದರ ಬಗ್ಗೆ ವಿಷಯವನ್ನು ತಿಳ್ಕೋಬೇಕು ಅನ್ನುವಂತಹ ಉದ್ದೇಶದಿಂದ ಬರೆಯುವಂತಹ ಪತ್ರವನ್ನು ಸಾಮಾನ್ಯ ವಿಚಾರಣಾ ಪತ್ರ ಅಂತ ಹೇಳಿ ಕರೆಯಲಾಗತ್ತೆ. ಮಾರಾಟ ಸಂಸ್ಥೆಯ ಸಾಮಾನ್ಯ ಅಂಶಗಳನ್ನು ವಿಚಾರಿಸಿ, ಇಲ್ಲಿ ಯಾವುದೇ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಿದ್ದೀವಿ ಅಂತ ಹೇಳಿ ಇಲ್ಲಿ ವಿಚಾರಿಸಿ ಪತ್ರವನ್ನು ಬರೀತಿಲ್ಲ, ಬದಲಾಗಿ ಈ ಒಂದು ಮಾರಾಟ ಸಂಸ್ಥೆಯ ಕಾಮನ್ ಆಗಿ ಇರುವಂತಹ ಕೆಲವೊಂದಷ್ಟು ವಿಚಾರಗಳನ್ನು ವಿಚಾರಿಸಿ ಬರೆಯುವಂತಹ ಪತ್ರಕ್ಕೆ ಸಾಮಾನ್ಯ ವಿಚಾರಣಾ ಪತ್ರ ಅಂತ ಹೇಳಿ ಕರೀತಾರೆ. ಸಾಮಾನ್ಯವಾಗಿ ಈ ಬಗೆಯ ಪತ್ರಗಳನ್ನು ವಿದ್ಯಾರ್ಥಿಗಳು, ಪತ್ರಕರ್ತರು ಮತ್ತು ಸಂಶೋಧಕರು ಬರೆಯುತ್ತಾರೆ. ತಾವು ಬರೆಯುತ್ತಿರುವಂತಹ ಪ್ರಬಂಧಕ್ಕಾಗಿ ವಿದ್ಯಾರ್ಥಿಗಳು, ಪ್ರಕಟಿಸುತ್ತಿರುವ ಪತ್ರಿಕೆಯ ಲೇಖನಕ್ಕಾಗಿ ಪತ್ರಕರ್ತರು, ಸಂಶೋಧನೆ ಮಾಡುತ್ತಿರುವ ಗ್ರಂಥಕ್ಕಾಗಿ ಸಂಶೋಧಕರು ವಿವರಗಳನ್ನು ಕೇಳಿ ಮಾರಾಟ ಸಂಸ್ಥೆಗೆ ಸಾಮಾನ್ಯ ವಿಚಾರಣಾ ಪತ್ರವನ್ನು ಬರೀತಾರೆ. ಇದನ್ನು ಯಾರೆಲ್ಲ ಬರೀತಾರೆ ಸಾಮಾನ್ಯ ವಿಚಾರಣಾ ಪತ್ರಗಳನ್ನು? ಒಂದು ಸ್ಟೂಡೆಂಟ್ಸ್ ಆಗಿರ್ಬೋದು, ಇನ್ನೊಂದು ಮೀಡಿಯಾದವರು, ಮತ್ತು ಇನ್ನೊಂದು ಸಂಶೋಧಕರು. ಈ 3 ಜನ ಬರೀತಾರೆ. ಏನಕ್ಕೆ ಅಂತಂದರೆ, ಅವರು ಏನೋ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ. ಆ ಪ್ರಾಜೆಕ್ಟಿಗೆ ಕಂಪನಿಯ ಬಗ್ಗೆ ವಿಷಯಗಳು ತಿಳ್ಕೊಬೇಕಾಗಿರುತ್ತೆ. ಅವರು ಪ್ರಾಜೆಕ್ಟಲ್ಲಿ ಆ ಒಂದು ವಿಷಯಗಳನ್ನು ಸೇರಿಸಬೇಕಾಗಿರುತ್ತೆ. ಅಂಥ ಒಂದು ಉದ್ದೇಶದಿಂದ ನಿಮ್ಮ ಕಂಪನಿಯ ಬಗ್ಗೆ ತಿಳಿಸಿ ಅಂತ ಹೇಳಿ ಕೇಳುವಂತಹ ಪ್ರಶ್ನೆಗಳನ್ನು ಅಥವಾ ಬರೆಯುವಂತಹ ಪತ್ರಗಳನ್ನು ಏನಂತ ಹೇಳ್ತೀವಿ? ಸಾಮಾನ್ಯ ವಿಚಾರಣಾ ಪತ್ರ ಅಂತ ಹೇಳಿ ಕರಿತೀವಿ. ಇವರು ಕೇಳುವಂತಹ ಸಾಮಾನ್ಯ ವಿಚಾರಗಳು ಅಂತಂದರೆ, ಸಂಸ್ಥೆಯ ಹುಟ್ಟು, ಬೆಳವಣಿಗೆ, ಆರ್ಥಿಕ ಸ್ಥಿತಿಗತಿ, ವ್ಯಾಪಾರ ವಹಿವಾಟು, ಮಾರುಕಟ್ಟೆ, ಕಾರ್ಮಿಕರ ಸಮಸ್ಯೆ ಇತ್ಯಾದಿ ವಿವರಗಳನ್ನು ಒಳಗೊಂಡಿರುತ್ತಾರೆ. ಇವರು 3 ಜನ ಅಂದರೆ ಏನೋ ವಿದ್ಯಾರ್ಥಿಗಳಾಗಿರ್ಬೋದು, ಮೀಡಿಯಾದವರಾಗಿರ್ಬೋದು, ಅಥವಾ ಸಂಶೋಧಕರಾಗಿರ್ಬೋದು, ಬರೆಯುವಂತಹ ಪತ್ರಗಳಲ್ಲಿ ಯಾವುದೇ ರೀತಿಯಾದಂತಹ ವ್ಯವಹಾರ ಇರೋದಿಲ್ಲ. ಬದಲಾಗಿ ಏನಾಗಿರುತ್ತೆ, ವಿಷಯವನ್ನು ಸಂಗ್ರಹಿಸುವುದು ಅವರ ಮುಖ್ಯ ಉದ್ದೇಶ ಆಗಿರುತ್ತೆ. ಅದಕ್ಕೆ ಅವರು ಏನು ಮಾಡ್ತಾರೆ, ಆ ಒಂದು ಕಂಪನಿಯ ಕುರಿತಾದಂತಹ ವಿಷಯವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಬರೆಯುವಂಥ ಪತ್ರ ಆಗಿರೋದ್ರಿಂದ ಆ ಕಂಪನಿಗೆ ಸಂಬಂಧಪಟ್ಟಂತೆ ಸಂಸ್ಥೆಯ ಅಥವಾ ಕಂಪನಿ ಯಾವಾಗ ಪ್ರಾರಂಭ ಆಯಿತು, ಅದು ಹೇಗೆ ಬೆಳವಣಿಗೆಯನ್ನು ಆಗ್ತಾ ಬಂತು, ಆರ್ಥಿಕ ಸ್ಥಿತಿಗತಿ ಹೇಗಿದೆ, ಮತ್ತು ವ್ಯಾಪಾರ ವಹಿವಾಟು ಅಂದರೆ ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ, ಮಾರುಕಟ್ಟೆಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಅಥವಾ ಕಾರ್ಮಿಕರ ಸಮಸ್ಯೆ ಅಥವಾ ಕಾರ್ಮಿಕರು ಯಾವ ರೀತಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ, ಇಂಥ ಎಲ್ಲ ವಿಷಯಗಳನ್ನು ಕೋರಿ ಬರೆಯುವಂತಹ ಪತ್ರವನ್ನು ಸಾಮಾನ್ಯ ವಿಚಾರಣಾ ಪತ್ರ ಅಂತ ಹೇಳಿ ಬರಿತೀವಿ. ಮಾರಾಟ ಸಂಸ್ಥೆಗೆ ಹೆಚ್ಚಾಗಿ ಬರುವಂತಹ ಪತ್ರಗಳು ಅಂದರೆ ಸಾಮಾನ್ಯ ವಿಚಾರಣಾ ಪತ್ರಗಳಂತೆ. ಈ ಒಂದು ಪತ್ರಗಳಿಗೆ ಉತ್ತರವನ್ನು ಬರೆಯುವಾಗ ಅವರಿಗೆ ಡೈರೆಕ್ಟಾಗಿ ಇಲ್ಲಿ ಪ್ರಯೋಜನ ಸಿಗೋದಿಲ್ಲ. ಯಾಕಂತಂದರೆ ಇವು ಸಂಸ್ಥೆಯೊಡನೆ ವ್ಯಾಪಾರವನ್ನು ಬಯಸಿ ಬರೆದಂತಹ ಪತ್ರಗಳಲ್ಲ. ಆದ್ದರಿಂದ ಇಂತಹ ಪತ್ರಗಳಿಗೆ ಉತ್ತರ ಬರೆಯುವುದು ಲಾಭಕರ ಅಲ್ಲ ಎಂದು ತಿಳಿದು ಉತ್ತರ ಬರೆಯದಿರುವುದು ತಪ್ಪಾಗುತ್ತೆ. ಏಕೆ ಅಂತಂದರೆ, ಇಂತಹ ಪತ್ರಗಳಿಂದ ತಕ್ಷಣ ಲಾಭವಿಲ್ಲದಿದ್ದರೂ ಸಹ ಸಂಸ್ಥೆಗೆ ಮುಂದೆ ಏನಾದರೂ ಲಾಭ ಬರುವ ಸಾಧ್ಯತೆ ಇರುತ್ತೆ. ಪತ್ರಕರ್ತರು
ಇಂಥ ಒಂದು ವಿಷಯಗಳನ್ನೆಲ್ಲ ಸಂಗ್ರಹಿಸಿ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನ ಮಾಡಿದ್ರು ಅಂತಂದ್ರೆ, ಪ್ರಕಟಣೆಗಳನ್ನ ನೋಡಿ ಅಥವಾ ಪತ್ರದಲ್ಲಿ ಬಂದಂತಹ ಸುದ್ದಿಗಳನ್ನ ನೋಡಿ ಇವರ ಜೊತೆಗೆ ವ್ಯಾಪಾರವನ್ನ ಮಾಡೋದಕ್ಕೆ ಯಾರಾದ್ರೂ ಮುಂದೆ ಬರ್ಬಹುದಾಗಿರುತ್ತೆ. ಮುಂದೆ ಯಾರಾದ್ರೂ ಬರುವಂತಹ ಸಾಧ್ಯತೆ ಇರುತ್ತೆ ಅಂತಾನೆ ಹೇಳ್ಬೋದು. ಒಬ್ಬ ವಿದ್ಯಾರ್ಥಿ ಬರೆಯುವಂತಹ ಪ್ರಬಂಧದಿಂದ, ಸಂಶೋಧಕ ಬರೆಯುವ ಗ್ರಂಥದಿಂದ ಬೌದ್ಧಿಕ ವಲಯದಲ್ಲಿ ಮಾರಾಟ ಸಂಸ್ಥೆಯ ಹೆಸರು ಪ್ರಚಾರವಾಗುತ್ತದೆ. ಪತ್ರಕರ್ತ ಪತ್ರಿಕೆಯಲ್ಲಿ ಪ್ರಕಟಿಸುವಂತಹ ಲೇಖನಗಳಿಂದ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾದಂತಹ ಒಂದು ಪ್ರಚಾರವನ್ನ ಪಡೆದುಕೊಳ್ಳುತ್ತೆ. ಇದರಿಂದ ಮಾರಾಟ ಸಂಸ್ಥೆಗೆ ವ್ಯಾಪಕವಾದಂತಹ ಪ್ರಚಾರ ದೊರೆತು ಪರೋಕ್ಷವಾಗಿ ಸಂಸ್ಥೆಯ ಮಾರುಕಟ್ಟೆ ವಿಸ್ತಾರಗೊಂಡು ಲಾಭಾಂಶ ಅಧಿಕವಾಗುತ್ತದೆ. ಇಲ್ಲಿ ರೆಫರೆನ್ಸ್ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾವುದೇ ಒಂದು ಕಂಪನಿ ಬೆಳವಣಿಗೆಯನ್ನು ಹೊಂದಬೇಕು ಅಂತಂದ್ರೆ ಅಂಥ ಒಂದು ರೆಫರೆನ್ಸ್ಗೆ ಈ ಎಲ್ಲ ಅಂಶಗಳು, ಅಂದ್ರೆ ಸಾಮಾನ್ಯ ಪತ್ರಗಳನ್ನು ಯಾರು ಕೇಳಿ ಬರೀತಾರಲ್ಲ ಇವರೆಲ್ಲ ಪ್ರಕಟಿಸುವಂತಹ ವಿಷಯಗಳು ಸಹಾಯವನ್ನ ಮಾಡುತ್ತೆ ಅಂತಾನೆ ಹೇಳ್ಬಹುದಾಗಿರುತ್ತೆ. ನೆಕ್ಸ್ಟ್, ಸಾಮಾನ್ಯ ವಿಚಾರಣಾ ಪತ್ರಗಳಿಂದ ಲಾಭವಿಲ್ಲವೆಂದು ತಿಳಿದು ಮಾರಾಟ ಸಂಸ್ಥೆ ಉತ್ತರವನ್ನ ನೀಡದೆ ಸುಮ್ಮನೆ ಕುಳಿತುಕೊಳ್ಳಬಾರದು. ತಕ್ಷಣ ಉತ್ತರವನ್ನ ನೀಡುವುದರಿಂದ ಮಾರಾಟ ಸಂಸ್ಥೆಯು ಬೌದ್ಧಿಕ ವಲಯದಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಪರಿಚಯವಾಗುವುದರಿಂದ ಪರೋಕ್ಷವಾಗಿ ವ್ಯಾಪಾರ ಸಂಬಂಧವೇರ್ಪಡುತ್ತದೆ. ಈ ದೃಷ್ಟಿಯಿಂದ ಸಾಮಾನ್ಯ ವಿಚಾರಣಾ ಪತ್ರಗಳು ಮಾರಾಟ ಸಂಸ್ಥೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಮುಖ ಕೆಲಸವನ್ನ ಮಾಡುತ್ತೆ ಅಂತಾನೆ ಹೇಳ್ಬಹುದಾಗಿರುತ್ತೆ. ಈಗ ನಮಗೆ ಸಾಮಾನ್ಯ ವಿಚಾರಣಾ ಪತ್ರಗಳು ಅಂತಂದ್ರೆ ಏನು ಅಂತ ಹೇಳಿ ಗೊತ್ತಾಯ್ತು. ನೆಕ್ಸ್ಟ್, ಮಾರಾಟಕ್ಕೆ ಸಂಬಂಧಿಸಿದ ವಿಚಾರಣಾ ಪತ್ರಗಳು, ಬಿಸ್ನೆಸ್ ರಿಲೇಟೆಡ್ ಎನ್ಕ್ವೈರಿ ಲೆಟರ್ಸ್ ಅಂತಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ, ಗ್ರಾಹಕರು ತಮಗೆ ಬೇಕಾಗಿರುವಂತಹ ಸರಕುಗಳನ್ನು ಕೊಳ್ಳುವ ಉದ್ದೇಶದಿಂದ ವಿಚಾರಿಸಿ ಮಾರಾಟ ಸಂಸ್ಥೆಗೆ ಬರೆಯುವಂತಹ ಪತ್ರವನ್ನ ಮಾರಾಟಕ್ಕೆ ಸಂಬಂಧಪಟ್ಟ ವಿಚಾರಣಾ ಪತ್ರಗಳು ಎನ್ನುತ್ತಾರೆ. ಹೆಸರೇ ಹೇಳೋ ರೀತಿಯಲ್ಲಿ ಗ್ರಾಹಕರು ಅಂದ್ರೆ ಬಯ್ಯರು ತಮಗೆ ಬೇಕಾಗಿರುವಂತಹ ಯಾವುದೇ ಒಂದು ಸರಕುಗಳನ್ನ ಕೊಳ್ಳುವಂತಹ ಉದ್ದೇಶದಿಂದ ಆ ಸರಕುಗಳ ಬಗ್ಗೆ ವಿಚಾರಣೆಯನ್ನ ಮಾಡಿ ಮಾರಾಟ ಸಂಸ್ಥೆಗೆ ಬರೆಯುವಂತಹ ಪತ್ರವನ್ನ ಮಾರಾಟಕ್ಕೆ ಸಂಬಂಧಪಟ್ಟ ವಿಚಾರಣಾ ಪತ್ರ ಅಂತ ಹೇಳಿ ಕರೆಯಲಾಗತ್ತೆ. ಈ ಪತ್ರಗಳನ್ನ ವಿಕ್ರಯಕ್ಕೆ ಸಂಬಂಧಪಟ್ಟ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟ ಪತ್ರಗಳು ಅಂತ ಹೇಳಿ ಸಹ ಕರೆಯಲಾಗತ್ತೆ. ಈ ಬಗೆಯ ಪತ್ರಗಳನ್ನ ಬರೆಯುವಂತಹ ಗ್ರಾಹಕನು ತನಗೆ ಬೇಕಾಗಿರುವ ಸರಕಿನ ಎಲ್ಲಾ ವಿವರಗಳನ್ನ ಸ್ಪಷ್ಟವಾಗಿ ಕೇಳಿರ್ಬೇಕಾಗತ್ತೆ. ಈಗಾಗಲೇ ನಾವು ನೋಡಿದ್ವಿ ಲಕ್ಷಣಗಳನ್ನ. ಆ ಲಕ್ಷಣಗಳಲ್ಲಿ ಏನಿರುತ್ತೆ, ಅವರು ಸ್ಪಷ್ಟವಾಗಿರಬೇಕು. ಸರಕಿನ ಗುಣ, ಗಾತ್ರ, ಆಕಾರ, ಬೆಲೆ, ತೂಕ, ಅಳತೆ, ಬಣ್ಣ ಇತ್ಯಾದಿ ವಿವರಗಳನ್ನ ಮಾರಾಟ ಸಂಸ್ಥೆಯಿಂದ ಅಪೇಕ್ಷೆ ಮಾಡಬೇಕಾಗಿರತ್ತೆ. ಅವ್ರಿಗೆ ಏನು ಇನ್ಫಾರ್ಮೇಶನ್ ಬೇಕು ಅನ್ನೋದನ್ನು ಒಂದೇ ಲೆಟರ್ಲಿ ಅವರು ಡೀಟೇಲ್ ಆಗಿ ಮೆನ್ಷನ್ ಮಾಡಬೇಕಾಗತ್ತೆ. ಮಾರಾಟ ಸಂಸ್ಥೆಯ ವ್ಯಾಪಾರ ನೀತಿ, ಅವರು ಕೊಡುವ ರಿಯಾಯಿತಿ, ಸಾಗಾಣಿಕೆ ವೆಚ್ಚದ ಬಗ್ಗೆ ಮಾರಾಟ ಸಂಸ್ಥೆಯ ನಿಲುವು, ಈ ವಿವರಗಳನ್ನ ವಿಚಾರಣಾ ಪತ್ರದಲ್ಲಿ ಗ್ರಾಹಕನು ಕೇಳಿರ್ಬೇಕಾಗತ್ತೆ. ಅವರಿಗೆ ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಅವರಿಗೆ ಬೇಕಾಗಿರುವಂತಹ ಪ್ರತಿಯೊಂದು ಡೀಟೇಲ್ಸ್ಗಳನ್ನ ಸ್ಪಷ್ಟವಾಗಿ ನೀಟಾಗಿ ಕೇಳಬೇಕಾಗತ್ತೆ. ನೆಕ್ಸ್ಟ್, ವಿಚಾರಣಾ ಪತ್ರಕ್ಕೆ ಉತ್ತರ ಅಂತ ಹೇಳಿ ನೋಡೋದಾದ್ರೆ, ಅಂದ್ರೆ ನಮಗೆ ಒಂದು ಎನ್ಕ್ವೈರಿ ಲೆಟರ್ ಬಂದಿದೆ ಅಂದ್ರೆ ಅದಕ್ಕೆ ನಾವು ಯಾವ ರೀತಿ ರಿಪ್ಲೈಯನ್ನು ಮಾಡಬೇಕು ಅಂತ ಹೇಳಿ ನೋಡೋದಾದ್ರೆ, ಮಾರಾಟ ಸಂಸ್ಥೆಗೆ ಬರುವಂತಹ ಪ್ರತಿಯೊಂದು ವಿಚಾರಣಾ ಪತ್ರಕ್ಕೂ ಸಂಸ್ಥೆಯು ಆದ್ಯ ಗಮನ ಕೊಡಬೇಕಾಗತ್ತೆ. ನಾವೀಗಾಗಲೇ ನೋಡಿದ್ವಿ, ಯಾವುದೇ ಒಂದು ಪತ್ರ ಬಂದರೂ ಸಹ ಆ ಪತ್ರಗಳನ್ನ ನೆಗ್ಲೆಕ್ಟ್ ಮಾಡಬಾರ್ದು, ನಿರ್ಲಕ್ಷಿಸಬಾರ್ದಾಗಿರುತ್ತೆ. ಪ್ರತಿಯೊಂದು ಪತ್ರಕ್ಕೂ ಸಹ ಆದ್ಯ ಗಮನವನ್ನ ಕೊಡಬೇಕಾಗತ್ತೆ. ಏಕೆಂದ್ರೆ ಇಂದಲ್ಲ ನಾಳೆ ಈ ಪತ್ರ ಬರೆದವರೊಡನೆ ವ್ಯಾಪಾರ ಬೆಳೆಸುವ ಸದಾವಕಾಶ ಬಂದೇ ಬರಬಹುದು. ವಿಚಾರಣಾ ಪತ್ರ ಬರೆದವರೇ ಸ್ವತಃ ಏನನ್ನೂ ಈ ಸಂಸ್ಥೆಯಿಂದ ಕೊಳ್ಳದೆ ಹೋದರೂ ಈ ಸಂಸ್ಥೆಯ ವಿಚಾರವಾಗಿ ಅವರು ತಮ್ಮ ಮಿತ್ರರೊಡನೆ ಮಾತಾಡಬಹುದು. ಆ ಮಿತ್ರರಿಗೆ ಈ ಸಂಸ್ಥೆಯ ಸರಕುಗಳಲ್ಲೂ ಈ ಸಂಸ್ಥೆಯ ಪ್ರಾಮಾಣಿಕ ವ್ಯವಹಾರದಲ್ಲೂ ಆಸಕ್ತಿ ಹುಟ್ಟಿಸಬಹುದಾಗಿರುತ್ತೆ. ಯಾವ ರೀತಿಯೆಲ್ಲ ಈ ಒಂದು ಉತ್ತರಗಳನ್ನು ಕಳಿಸೋದ್ರಿಂದ ಪ್ರಯೋಜನ ಆಗತ್ತೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ವಿಚಾರಣಾ ಪತ್ರಕ್ಕೆ ಒಡನೆಯ ಉತ್ತರ ಬರುವುದರಿಂದ ಎರಡು ಉದ್ದೇಶಗಳು ಸಾಧಿಸ್ತವೆ. ಯಾವುದೆಲ್ಲ ಅಂತಂದ್ರೆ, ವ್ಯಾಪಾರ ಸಂಸ್ಥೆಯ ಕೀರ್ತಿ ಬೆಳೆಯುತ್ತೆ. ಸರಕುಗಳ ವಿವರ, ಬೆಲೆಗಳನ್ನ ಕೋರಿ ಬರೆದ ವಿಚಾರಣಾ ಪತ್ರ ಇದಾಗಿದ್ದರೆ ಆ ಭಾವಿ ಗಿರಾಕಿಯು ಒಡನೆಯೇ ಪದಾರ್ಥ ಕೊಳ್ಳುವ ತೀರ್ಮಾನ ಮಾಡಲು ಸಹಾಯಕವಾಗಿರಬೇಕು. ಅದಕ್ಕೆ ನಾನು ಈಗಾಗಲೇ ಹೇಳಿದೆ, ಯಾರೇ ಒಂದು ಎನ್ಕ್ವೈರಿ ಲೆಟರನ್ನು ಬರೆದ್ರೂ ಸಹ ಅದಕ್ಕೆ ತಕ್ಷಣವಾಗಿ ನಾವು ರಿಪ್ಲೈನ ಕೊಡಬೇಕಾಗತ್ತೆ. ನಾವು ಒಂದು ಪ್ರಶ್ನೆಯನ್ನು ಕೇಳಿದರೆ ಅವರು ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿ ಉತ್ತರವನ್ನು ಕಳಿಸ್ಬೇಕಾಗತ್ತೆ. ಅವರು ಕಳಿಸುವಂತಹ ಉತ್ತರದಿಂದಲೇ ನಾವು ಅವ್ರ ಹತ್ರ ಪ್ರಾಡಕ್ಟನ್ನು ತೆಗೆದುಕೊಳ್ಳುವಂತಹ ಮನ್ಸು ಮಾಡಬೇಕು. ಆ ರೀತಿ ಪತ್ರಗಳನ್ನು ಕಳಿಸ್ಬೇಕಾಗತ್ತೆ.
ಹಾಗಾಗಿ ಒಡನೆಯೇ ಪದಾರ್ಥ ಕೊಳ್ಳುವಂತಹ ತೀರ್ಮಾನ ಮಾಡಲು ಸಹಾಯಕವಾಗಿರೋ ರೀತಿಯಲ್ಲಿ ಪತ್ರವನ್ನು ಬರೀಬೇಕಾಗತ್ತೆ. ಈ ಉದ್ದೇಶಗಳು ಸಫಲವಾಗಬೇಕು ಅಂತಂದರೆ ವಿಚಾರಣಾ ಪತ್ರಕ್ಕೆ ಉತ್ತರ ಬರೆಯುವವರು ಕೆಲವು ಮುಖ್ಯ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡಿರಬೇಕಾಗತ್ತೆ. ಯಾವುದೆಲ್ಲ ಅಂತಂದರೆ, ವಿಚಾರಣಾ ಪತ್ರ ಬರೆಯುವವರ ಆಸಕ್ತಿ ಆ ವಿಚಾರದಲ್ಲಿ ಮರೆಯುವುದಕ್ಕೆ ಮುಂಚೆಯೇ ಆತನಿಗೆ ತಕ್ಷಣ ಉತ್ತರ ಹೋಗಿರಬೇಕಾಗತ್ತೆ. ಅಂದರೆ ಯಾವುದೋ ಒಂದು ಪ್ರಾಡಕ್ಟಿನ ಬಗ್ಗೆ ಆ ಕ್ಷಣಕ್ಕೆ ಆ ವ್ಯಕ್ತಿಗೆ ಎನ್ಕ್ವೈರಿ ಮಾಡಬೇಕು ಅಂತ ಅನಿಸುತ್ತೆ. ಅವಾಗ ಏನು ಮಾಡ್ತಾನೆ, ಅವನು ವಿಚಾರಣಾ ಪತ್ರವನ್ನು ಬರೀತಾನೆ. ಗ್ಯಾಪ್ ಕೊಟ್ಟರೆ ಒಂದು ವೇಳೆ ಆ ವಿಚಾರ ಅವನಿಗೆ ಮರ್ತೋಗ್ಬಿಡ್ಬೋದು, ಅಥವಾ ಅವನು ಬೇರೆ ಕಡೆ ಪ್ರಾಡಕ್ಟ್ಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ವಿಚಾರಣಾ ಪತ್ರ ಬರೆದಿರುವಂಥವರ ಆಸಕ್ತಿ ಆ ವಿಚಾರದಲ್ಲಿ ಮರೆಯುವುದಕ್ಕೆ ಮುಂಚೆನೆ ಆತನಿಗೆ ಉತ್ತರ ಹೋಗಬೇಕು. ಆ ಉತ್ತರ ನೋಡ್ಬಿಟ್ಟು ಅವನು ಇವ್ರ ಕಡೆಯಿಂದ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ಅಂತ ಹೇಳಿ ಅವನು ವ್ಯವಹಾರವನ್ನು ಮಾಡೋದಕ್ಕೆ ಅಥವಾ ಕೊಳ್ಳೋದಕ್ಕೆ ಮನಸ್ಸನ್ನು ಮಾಡುವ ರೀತಿಯಲ್ಲಿರಬೇಕು. ಗ್ರಾಹಕರು ಈ ಸಂಸ್ಥೆಗೆ ಬರೆದಿರುವಂತೆಯೇ ಇದೇ ವ್ಯಾಪಾರ ಮಾಡುವ ಇತರೆ ಸಂಸ್ಥೆಗಳಿಗೂ ಪತ್ರ ಬರೆದಿರಬಹುದು. ಅವನು ಯಾರೇ ಆದ್ರೂ ಕೂಡ ಒಂದೇ ಕಡೆ ಎನ್ಕ್ವೈರಿ ಮಾಡಿ ತಕ್ಷಣಕ್ಕೆ ಕೊಳ್ಳೋದಿಲ್ಲ ಅಲ್ವಾ. ಅವರು ಒಂದು 4-5 ಕಡೆ ವಿಚಾರಿಸಿ ಅವ್ರಿಗೆ ಎಲ್ಲಿ ಓಕೆ ಅನಿಸುತ್ತೋ ಅಂತಲ್ಲಿ ಪರ್ಚೇಸ್ ಮಾಡ್ತಾರೆ. ಹಾಗಾಗಿ ಇತರ ಸಂಸ್ಥೆಗಳಿಗೂ ಸಹ ಅವನು ಉತ್ತರ ಬರೆದಿರಬಹುದಾಗಿರುತ್ತೆ. ಯಾವ ಸಂಸ್ಥೆಯಿಂದ ಮೊದಲು ಉತ್ತರ ಬರುತ್ತದೆ ಆ ಸಂಸ್ಥೆಯೊಡನೆ ಅವನು ವ್ಯಾಪಾರ ಮಾಡುವಂತಹ ಸಂಭವ ಹೆಚ್ಚಾಗಿರುತ್ತೆ. ಅಲ್ಲದೆ ತಕ್ಷಣ ಉತ್ತರ ಬರೆಯುವ ಸಂಸ್ಥೆಯ ವಿಚಾರದಲ್ಲಿ ಗ್ರಾಹಕರಿಗೆ ಒಳ್ಳೆಯ ಭಾವನೆ ಹುಟ್ಟೋದು ಸಹಜವಾಗಿರುತ್ತೆ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋ ರೀತಿಯಲ್ಲಿ ಗ್ರಾಹಕರಿಗೆ ತಕ್ಷಣ ಉತ್ತರ ಬಂದ ತಕ್ಷಣ, ಫಸ್ಟ್ ಉತ್ತರ ಬಂದ ತಕ್ಷಣ ಆ ಒಂದು ಕಂಪನಿಯ ಕಡೆಗೆ ಅವನು ಮನಸ್ಸು ಮಾಡುವಂತಹ ಸಾಧ್ಯತೆ ಇರುತ್ತೆ. ವಿಚಾರಣಾ ಪತ್ರ ಬರೆದ ಗ್ರಾಹಕನಿಗೆ ಪದಾರ್ಥವನ್ನು ಕೊಂಡುಕೊಳ್ಳುವ ಉದ್ದೇಶವಿರಲಿ ಅಥವಾ ಇಲ್ಲದಿರಲಿ, ವ್ಯಾಪಾರ ಸಂಸ್ಥೆಯು ಬರೆಯುವ ಉತ್ತರ ಸೌಜನ್ಯ ಪೂರಿತವಾಗಿರಬೇಕು. ಅವನು ನಮ್ಮ ಹತ್ರ ಪ್ರಾಡಕ್ಟ್ನ ಬಂದು ವಾಪಸ್ ತಗೋತಾನೆ ಅನ್ನುವಂಥ ಇಂಟೆನ್ಷನ್ ಇಟ್ಕೊಂಡು ನಾವು ಉತ್ತರವನ್ನು ಬರಿಬಾರ್ದು. ಬದಲಾಗಿ ನಮ್ಮ ಜೊತೆ ಪದಾರ್ಥವನ್ನು ತಗೊಳ್ಳಿ ಅಥವಾ ತಗೊಳ್ಳದೇ ಇರಲಿ ಅಂಥ ಒಂದು ಉದ್ದೇಶ ಇರಲಿ, ಅಥವಾ ಅವನು ಸುಮ್ಮನೆ ಎನ್ಕ್ವೈರಿಗೋಸ್ಕರ ಕೇಳಿರ್ಬೋದು, ಅಥವಾ ಅವನು ನಾಲೆಡ್ಜಿಗೋಸ್ಕರ ಕೇಳಿರ್ಬೋದು. ಆದರೆ ವ್ಯಾಪಾರ ಸಂಸ್ಥೆಯು ಬರೆಯುವಂತಹ ಉತ್ತರ ಸೌಜನ್ಯಪೂರಿತವಾಗಿರಬೇಕು. ನಮಗೆ ಲಾಭ ಬರುವ ಸಂದರ್ಭದಲ್ಲಿ ನಾವು ವಿನಯ ಪ್ರದರ್ಶಿಸುವುದೇನು ಹೆಚ್ಚುಗಾರಿಕೆ ಇಲ್ಲ, ಬದಲಾಗಿ ಲಾಭದ ಸಂಭವವಿಲ್ಲದಿದ್ದಾಗಲೂ ಸಹ ವಿನಯವನ್ನು ಪ್ರದರ್ಶಿಸುವುದು ದೊಡ್ಡತನವಾಗಿರುತ್ತೆ. ಸೌಜನ್ಯಪೂರಿತವಾದಂತಹ ಪತ್ರ ತುಂಬ ಪ್ರಭಾವಶಾಲಿಯಾಗಬಲ್ಲದು. ವಿಚಾರಣಾ ಪತ್ರಕ್ಕೆ ಉತ್ತರ ಸಮಗ್ರವಾಗಿರಬೇಕು. ಕೇಳಿರುವ ವಿಷಯವೇನು ಅದನ್ನೆಲ್ಲ ಉತ್ತರದಲ್ಲಿ ಒದಗಿಸಿದೆಯೇ ಎಂಬುದನ್ನು ಪರಿಶೀಲಿಸಬೇಕಾಗುತ್ತದೆ. ಯಾವುದಾದರೂ ಪದಾರ್ಥದ ಬೆಲೆಯನ್ನು ತಿಳಿಯ ಬಯಸಿ ಬಂದ ಪತ್ರಕ್ಕೆ ಬರೆಯುವ ಉತ್ತರದಲ್ಲಿ ಪದಾರ್ಥದ ವಿವರ, ವರ್ಗಗಳನ್ನು, ಅವುಗಳ ಬೆಲೆಗಳನ್ನು ಕೊಡುವುದು ಅವಶ್ಯಕ. ಈಗ ಯಾವುದೋ ಒಂದು ಪ್ರಾಡಕ್ಟನ್ನ ಪ್ರೈಸ್ ಕೇಳಿ ಅವರು ಪತ್ರವನ್ನು ಬರೆದಿದ್ರೆ ನಾವು ಬರೀ ಪ್ರೈಸ್ನ ಮಾತ್ರ ರಿಪ್ಲೈ ಮಾಡೋದಲ್ಲ, ಬದಲಾಗಿ ಆ ಪದಾರ್ಥದ ಬಗ್ಗೆ, ಆ ಪದಾರ್ಥದ ಫಂಕ್ಷನ್ಸ್ ಬಗ್ಗೆ ಅಥವಾ ಅದರ ಕ್ವಾಲಿಟಿ ಬಗ್ಗೆ ಆಗಿರ್ಬೋದು, ಬೇರೆ ಇತರ ವಿಚಾರಗಳನ್ನು ಸಹ ಅದರಲ್ಲಿ ಸೇರಿಸಿ ಅವುಗಳ ಬೆಲೆಗಳನ್ನು ಕೊಡೋದು ಅವಶ್ಯಕವಾಗಿರುತ್ತೆ. ಕೆಲವೊಬ್ಬೊಬ್ಬರಿಗೆ ಒಂದು ವಿಚಾರಣಾ ಪತ್ರವನ್ನು ಬರಿತಾ ಇರಬೇಕಾದ್ರೆ ನಾವು ಪ್ರೈಸ್ ಕೇಳ್ತಾ ಇದ್ದೀವ ಅಥವಾ ಪ್ರಾಡಕ್ಟ್ ಕ್ವಾಲಿಟಿ ಕೇಳ್ತಾ ಇದ್ದೀವ, ಇಂಥ ಒಂದು ವಿಚಾರ ಅವ್ರು ಏನು ಕೇಳ್ತಾ ಇದ್ದೀವಿ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿರೋದಿಲ್ಲ. ಆಗ ಮಾರಾಟ ಸಂಸ್ಥೆಯು ಉತ್ತರ ಬರೆಯುವಾಗ ಗ್ರಾಹಕನ ಅಗತ್ಯಗಳೇನೆಂಬುದನ್ನು ಊಹಿಸಿಕೊಂಡು ಕೆಲವು ವಿಷಯಗಳನ್ನು ಗ್ರಾಹಕನು ಕೇಳದಿದ್ದರೂ ಸಹ ಉತ್ತರ ಪತ್ರದಲ್ಲಿ ಅವನ್ನು ಬರೆಯಬೇಕಾಗತ್ತೆ. ವಿಚಾರಣಾ ಪತ್ರಗಳಿಗೆ ಸಂಬಂಧಿಸಿದಂತೆ ಮಾದರಿ ಪತ್ರಗಳನ್ನು ನಾವಿಲ್ಲಿ ನೋಡೋದಾದರೆ ನಿಮಗೆ ಪ್ರಶ್ನೆಯನ್ನು ಸಹ ಕೇಳಬಹುದಾಗುತ್ತೆ. ವಿಚಾರಣಾ ಪತ್ರ ಎಂದರೇನೋ, ವಿಚಾರಣಾ ಪತ್ರದ ಲಕ್ಷಣಗಳನ್ನು ತಿಳಿಸಿ ಮತ್ತು ಮಾದರಿ ಪತ್ರಗಳನ್ನು ರಚಿಸಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಬಹುದಾಗಿರುತ್ತೆ 15 ಅಂಕಕ್ಕೆ. ಅಂಥ ಸಂದರ್ಭದಲ್ಲಿ ಪತ್ರವನ್ನು ಹೇಗೆ ಬರೀಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ದೀನಿ. ಹಾಗಾಗಿ ನಾವು ಈಗಾಗಲೇ ಪತ್ರದ ಅಂಗಗಳನ್ನೆಲ್ಲ ನೋಡಿದ್ದು ಆಗಿದೆ. ಆ ಎಲ್ಲ ಅಂಗಗಳನ್ನು ಇಲ್ಲಿ ಸೇರಿಸಿ ನಾವೇನು ಮಾಡಬೇಕು, ಮಾದರಿ ವಿಚಾರಣಾ ಪತ್ರವನ್ನು ಬರಿಬೇಕಾಗತ್ತೆ. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಹ ಕೊಟ್ಟಿದ್ದಾರೆ, ನೀವು ಒಂದ್ಸತಿ ಅದನ್ನು ನೋಡಿ ಹೇಗೆ ಪತ್ರವನ್ನು ಬರಿಬೇಕು ಅನ್ನೋದನ್ನು, ಆ ವಿಷಯಗಳನ್ನು ನೋಡಿಕೊಂಡ್ರೆ ನಿಮ್ಗೆ ಅದು ಯೂಸ್ ಆಗುತ್ತೆ. ನಾನಿಲ್ಲಿ ಯಾವುದು ಓನಾಗಿ ಪತ್ರವನ್ನು ಬರಿತಾ ಇಲ್ಲ, ಬದಲಾಗಿ ಅಲ್ಲಿರೋದನ್ನೇ ಕಟ್ ಆ್ಯಂಡ್ ಪೇಸ್ಟ್ ಇಲ್ಲಿ ಮಾಡಿದ್ದೀನಿ. ಸೊ ನೀವು ಅದನ್ನು ನೋಡ್ಕೊಬೋದಾಗಿರುತ್ತೆ. ಯಾಕೆ ಅಂತಂದರೆ ಪತ್ರಗಳು ನಿಮಗೆ ಎಕ್ಸಾಮಲ್ಲಿ ಕೇಳುವಾಗ ಇದೇ ವಿಷಯವನ್ನು ಸಹ ಕೊಡೋದಿಲ್ಲ, ಬದಲಾಗಿ ಬೇರೆ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳಬಹುದಾಗಿರುತ್ತೆ. ಹಾಗಾಗಿ ಪತ್ರ ಹೇಗೆ ಬರಿಬೇಕು ಅನ್ನೋದು ಗೊತ್ತಿದ್ರೆ ಸಾಕು. ಒಳಗಡೆ
ಬಾಡಿ ಆಫ್ ದ ಪಾರ್ಟ್ ಏನಂತ ಸೇರಿಸ್ಬೇಕು ಅನ್ನೋದು ಗೊತ್ತಿದ್ರೆ ನೆಕ್ಸ್ಟ್ ನೀವು ಯಾವುದೇ ಪತ್ರವನ್ನು ಕೇಳಿದ್ರೂ ಸಹ ಬರೆಯೋದಕ್ಕೆ ಸುಲಭವಾಗಿ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬಹುದಾಗಿರುತ್ತೆ. ವಿಚಾರಣಾ ಪತ್ರ ಎನ್ಕ್ವೈರಿ ಲೆಟರನ್ನು ನೋಡಿದ್ವಿ. ನೆಕ್ಸ್ಟ್ ಅದಕ್ಕೆ ರಿಪ್ಲೈ ಲೆಟರನ್ನು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸಹ ನೀವು ನೋಡ್ಕೋಬೋದು ಯಾವ ರೀತಿ ಬರಿಬೇಕು ಅಂತ ಹೇಳಿ. ಅದೇ ಫಾರ್ಮೆಟಲ್ಲಿ ನೀವು ಇಲ್ಲಿ ಮೇಲ್ಗಡೆ ಏನೇನೆಲ್ಲ ಇದೆ, ಹೆಡ್ಡಿಂಗು, ಲೆಟರ್ ಹೆಡ್ಡು, ಅದನ್ನೆಲ್ಲದನ್ನು ಕರೆಕ್ಟಾಗಿ ನೋಡಿಕೊಂಡು, ಲೆಟರ್ ಹೆಡ್ಡಿಂಗಲ್ಲಿ ಸೆಂಟರ್ ಅಥವಾ ಲೆಫ್ಟ್ ರೈಟ್ ಆ ಥರ ಏನಿಲ್ಲ, ಸೆಂಟರಲ್ಲಿ ಹಾಕಿದ್ರೂ ಕೂಡ ನಡೆಯುತ್ತೆ. ನೆಕ್ಸ್ಟ್ ಗೆ ಮತ್ತು ಮಾನ್ಯರೇ ಅಂತ ಏನಿದೆಯಲ್ಲ, ಈ ಫಾರ್ಮೆಟು ಆ್ಯಸ್ ಯೂಶ್ವಲ್ ಇದರಲ್ಲಿ ಏನಿದೆ ಹಾಗೇ ನೀವು ಫಾಲೋ ಮಾಡಬೇಕಾಗತ್ತೆ. ನೆಕ್ಸ್ಟ್ ವಂದನೆಗಳೊಂದಿಗೆ ಅದನ್ನು ಕೂಡ ಲೆಫ್ಟಲ್ಲಿ ಹಾಕಬೇಕು. ಇಂತಿ ನಿಮ್ಮ ವಿಶ್ವಾಸಿ ಸಹಿ ಅದನ್ನು ರೈಟ್ ಸೈಡಲ್ಲಿ ಹಾಕಬೇಕು. ಇದೆಲ್ಲ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಲೆಟರ್ ರೈಟಿಂಗಲ್ಲಿ. ಇದಿಷ್ಟು ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಈಸಿಯಾಗಿ 10ರಿಂದ 15 ಮಾರ್ಕ್ಸನ್ನು ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದರ ಕುರಿತಾಗಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಸಹ ಕೇಳಬಹುದಾಗಿರುತ್ತೆ. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಕೇಳಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.